ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः ताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। द्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरननदी कैवर्तकः केशवः पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमल प्रध्वंसिना श्रेयसे आचालं पङ्गुं लङ्घयते गिरिं यत्कृपातमहं वन्दे परमानन्दमाधवं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथं। मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः देवाय तस्मै नमः। ನಾವು ಮುಂಚೆ ಇದೇ ಪ್ರಾರ್ಥನಾ ಶ್ಲೋಕಗಳ ಬಗ್ಗೆನೇ ವಿಚಾರಣೆ ಮಾಡ್ತಾ ಇದ್ವಿ. ಇನ್ನು ಕೆಲವು ಶ್ಲೋಕಗಳು ಮಾತ್ರನೇ ಮಿಕ್ಕಿದ್ದಾವೆ. ಅದರಲ್ಲಿ ನೆಕ್ಸ್ಟ್ ಶ್ಲೋಕ ಬಂದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ
परमानन्दमाधवं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् ಯಾರು ಕೃಪೆಯಿಂದ ಮೂಕನು ವಾಚಾಲನಾಗ್ಬಿಡ್ತಾನೋ, ಇದೆಲ್ಲ ಸಾಧ್ಯನೇ ಇಲ್ಲ. ಸುಮ್ಮನೆ ಪುರಾಣಗಳಲ್ಲಿ ಅಲ್ಲಿ ಸ್ತುತಿ ಮಾಡ್ತೀರಂದರೆ ಎಷ್ಟೋ ನಡೆದಿದ್ದಾವೆ. ಜನ್ಮದಲ್ಲೇ ಮೂಕನಾಗಿ ಹುಟ್ಟಿರೋ ಅಂಥವನು 70ನೇ ವಯಸ್ಸಿನಲ್ಲಿ ನರ್ಮದಾ ಪರಿಕ್ರಮ ಮಾಡ್ತಾ ಇರ್ತಾನೆ. ನರ್ಮದಾ ದೇವಿ ಮೇಲೆ ಅತ್ಯಂತ ಶ್ರದ್ಧೆ ಇರುತ್ತೆ, ಮಾತೇ ಬರೋದಿಲ್ಲ ಹುಟ್ಟಿದಾಗಿಂದ. ಅಂಥ ವ್ಯಕ್ತಿಗೆ ಆ ನರ್ಮದಾ ಪರಿಕ್ರಮ ಮಾಡಿ ನರ್ಮದಾ ದೇವಿ ಮೇಲೆ ಭಕ್ತಿ ಬಂದಾಗ ಒಂದು ದಿವಸ ಸ್ವಪ್ನ ಬರುತ್ತೆ. ಸ್ವಪ್ನ ಬಂದುಬಿಟ್ಟು ನರ್ಮದಾ ದೇವಿ ಪ್ರತ್ಯಕ್ಷ ಆಗಿಬಿಟ್ಟು ಮಾತಾಡ್ತಾರೆ. ಆವಾಗ ಅವನು ಸ್ವಪ್ನದಲ್ಲಿ ಮಾತಾಡ್ತಾ ಇರ್ತಾನೆ. ಸ್ವಪ್ನದಲ್ಲಿ ಮಾತಾಡ್ತಾ ಇದ್ರೇಗನ ಮಾತುಕತೆ ನಡೆಯುತ್ತೆ. ನನಗೆ ಏನಾದರೂ ಪ್ರಸಾದ ಕೊಡಿ ಅಂತ ಕೇಳ್ತಾನೆ. ಪ್ರಸಾದಕ್ಕೆ ಬೇಕಾ ನಿನಗೆ ಅಂದ್ಬಿಟ್ಟು ಬಾಯಿ ಆ ಅಂತ ತೆಗಿ ಅಂತಾರೆ. ಸ್ವಪ್ನದಲ್ಲಿ ಆ ಮೂಕ ಆ ಅಂತ ತೆಗಿತಾನೆ. ಆಗ ನರ್ಮದಾ ದೇವಿ ಆ್ಯಕ್ಟು ಅಂತ ಎಂಜಲು ಉಗಿದು ಬಿಡ್ತಾರೆ ಬಾಯಲ್ಲಿ. ಆತನಿಗೆ ಸ್ವಪ್ನದಲ್ಲಿ ಕೋಪ ಬಂದುಬಿಡುತ್ತೆ. ಏನಮ್ಮ ದೇವಿ, ನಾನು ನಿನ್ನ ಪೂಜನೆ ಮಾಡ್ತಾಯಿದ್ದೀನಿ, ನಾನು ಪ್ರಸಾದ ಆಗ್ತೀಯ ಅಂದ್ಕೊಂಡೆ, ನನ್ನ ಬಾಯಲ್ಲಿ ನೀನು ಎಂಜಲು ಉಗಿತೀಯ ಅಂದ್ಬಿಟ್ಟು ಅಲ್ಲಿ ಸ್ವಪ್ನದಲ್ಲಿ ಬೈತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಮಲಗಿರೋರಲ್ಲಿ ಎದ್ದು ಆಶ್ಚರ್ಯ ಪಡ್ತಾವ್ರೆ. ಇಲ್ಲಿ ಮಲ್ಕೊಂಡು ಮಾತಾಡ್ತಾ ಇದ್ದಾನೆ. ಅಯ್ಯೋ, ಇವನು ಹುಟ್ಟು ಮೂಕ ಅಲ್ಲ, ಇವನು ಬಾಯಲ್ಲಿ ಮಾತು ಬರ್ತಾಯಿದ್ದಿಲ್ಲ ಅಂತ ಎಬ್ಬಿಸ್ತಾರೆ. ಎಬ್ಬಿಸಿದ್ರೇಗನ ಮತ್ತೆ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಏನಾಯಿತು, ಯಾಕೆ ಕಿರಿಸ್ತಾ ಇದೆಯಾ ಅಂದ್ರೆಗನ ಮತ್ತಿನ್ನೇನು, ನಾನು ಎಷ್ಟು ವರ್ಷಗಳಿಂದ ಮೈಯ ಪೂಜೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ಬೋದಾ, ಎಂಜಲು ಉಗ್ದಿದ್ದಾರೆ ನನ್ನ ಬಾಯಲ್ಲಿ ಅಂತ ಮಾತಾಡ್ತಾಯಿದ್ದಾನೆ. ಇವರಿಗೆಲ್ಲ ಆಶ್ಚರ್ಯ, ಇವನು ಮೂಕ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತ. ಅವ್ನು ಮರ್ತೋಗ್ಬಿಟ್ಟಿದ್ದೆ ನಾನು ಮೂಕ ಅನ್ನೋ ವಿಷಯ. ಮತ್ತು ಅವನು ಸ್ವಲ್ಪ ನಿನ್ನ ಮಾತು ಬರಲ್ಲ, ಹಿಂಗೆ ನೀನು ಹೆಂಗೆ ಮಾತಾಡ್ತಾಯಿದ್ದೆ ಅಂದಾಗ ಆವಾಗ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಹೋ, ನರ್ಮದಾ ಮಾಯಿ ಈ ಥರ ಕೃಪೆ ಮಾಡಿದ್ರ ಅಂದ್ಬಿಟ್ಟು 70 ವರ್ಷ ವಯಸ್ಸಲ್ಲಿ ಇಲ್ಲೇ ಓಂಕಾರೇಶ್ವರದ ಸ್ವಲ್ಪ ಮುಂದುಗಡೆ ನಡೆದಿರೋ ಘಟನೆ. ಆ ಥರ ನಮ್ಮಲ್ಲಿ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಗೆ ಅನುಕೂಲವಾದ ಕರ್ಮಗಳು, ಉಪಾಸನೆಯನ್ನು ಯಾವುದೋ ಒಂದು ಮಾಡ್ತಾ ಇದ್ದಾಗ ಅದೆಲ್ಲವೂ ಸಾಧ್ಯವೇ. ಸರ್ವಂ ಸಂಭವಂ ಮಾಯಾಯತ್ ಅಂತ. ಅನಿಮ ಗರಿಮಾದಿ ಸಿದ್ಧಿಗೆ ನಾವು ಪ್ರತ್ಯಕ್ಷವಾಗಿ ಯಾರನ್ನಂತ ನೋಡಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಮಾತಾಮಾನಿಕೇಶ್ವರ ನೋಡ್ದಂಥ ವಿಶಿಷ್ಟ ಯೋಗಿಗಳನ್ನು ಕಣ್ಣಾರೆ ನೋಡಿದ್ನಲ್ಲ, ಎಲ್ಲ ಶಕ್ತಿ ಎಲ್ಲ ಸಾಮರ್ಥ್ಯವೂ ಇರುತ್ತೆ. ಮಾತಾಮಾನಿಕೇಶ್ವರಿ ಎಂಥ ಲೀಲೆಗಳು ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಏನೋ ವಿವಾದ ಆದಮೇಲೆ ಅಲ್ಲಿ ಜೀವಹಿಂಸೆ ಮಾಡಬಾರ್ದು ಅಂತ ಕಾನೂನು ತರಬೇಕು ಅಂತ ಬೈತಾರೆ. ಅಲ್ಲೊಬ್ಬ BD ಜಟ್ಟಿ ಅಂತ, ಆವಾಗ ಕಾಂಗ್ರೆಸ್ MLA ಇರ್ತಾರೆ. ಏನಪ್ಪ ನೀವೆಲ್ಲ ಆಶೀರ್ವಾದ MLA MPಗಳಾಗಬೇಕಂತ ಆಶೀರ್ವಾದಕ್ಕೆ ಬರ್ತೀರಾ, ಈಗ ನೋಡಿ ಹಿಂಸೆ ನಡೀತಾಯಿದೆ, ಹಿಂಸೆ ನಡೀತಾಯಿದೆ ಬೆಟ್ಟದ ಮೇಲೆ, ನಡಿಬಾರ್ದಂತ ಇಲ್ಲಿ ಒಂದು ಕಾನೂನು ತಗೊಂಡು ಬನ್ನಿ ಅಂದರೆ, ಅಮ್ಮ ಇದು ಜಗಳ ಜಾಸ್ತಿ ಆಗೋಗ್ಬಿಟ್ಟಿದೆ, ಡೆಲ್ಲಿಯಿಂದ ಆರ್ಡ್ರ್ ಬರಬೇಕು ಸುಪ್ರೀಂ ಕೋರ್ಟ್ ಕಡೆಯಿಂದ, ದಿಲ್ಲಿಯಲ್ಲಿ ನಮ್ಮವ್ರು ಯಾರೂ ಇಲ್ಲಮ್ಮ ಅಂದರು. ಅವನ ಡೆಲ್ಲಿಲಿ ಮನೋರು ಇರಲೇರ, ಯಾರೂ ಇಲ್ವಾ ಅಂತ 3 ಸತಿ ಅಂದ್ರಂತೆ. ಮತ್ತು 9 ದಿವಸಕ್ಕೆ ನೀಲಂ ಸಂಜೀವ್ ರೆಡ್ಡಿ ಪ್ರೆಸಿಡೆಂಟು, ಆ BD ಜಟ್ಟಿ ಕರ್ನಾಟಕದವರು ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಅವರು ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟ್ರು ಮತ್ತು ಪ್ರೆಸಿಡೆಂಟ್ ಕೂಡ, ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ BD ಜಟ್ಟಿ. ಮತ್ತು ಅವರಿಂದಾನೇ ಆ ಕಾನೂನು ಬರುತ್ತೆ. ಯೋಗಿಗಳು ಅಂದ್ಕೊಂಡ್ರೆ ಏನೆಲ್ಲ ಸಾಧ್ಯ ಇಲ್ಲ, ನಮಗೆ ಗೊತ್ತಾಗೋದಿಲ್ಲ ಅವರ ಅಚಿಂತನೀಯ ಶಕ್ತಿಗಳು. ಅವರೆಲ್ಲ ಯೋಗಿಗೆ ಅಷ್ಟಿದ್ರೆಗಿನ ಸಾಕ್ಷಾತ್ ಪರಮಾತ್ಮ. ಯೋಗಿ ಮಿನಿ ಈಶ್ವರ ಅಂತಾರೆ, ಸಣ್ಣ ಈಶ್ವರ ಅಂತಾರೆ. ಇನ್ನು ಸಾಕ್ಷಾತ್ ಹಿರಣ್ಯಗರ್ಭ ರೂಪದಲ್ಲಿ ನೀನು ಯಾವುದೇ ಗಿಡವನ್ನು ಪೂಜೆ ಮಾಡು, ನದಿಯನ್ನು ಪೂಜೆ ಮಾಡು, ಹಿರಣ್ಯಗರ್ಭ ದೃಷ್ಟಿಯಲ್ಲಿ ನೀನು ಉಪಾಸನೆ ಮಾಡಿದ್ರೆ ಆ ಪ್ರಾರ್ಥನೆ, ಆ ಸ್ತುತಿಗಳಿಗೆ, ನಿನ್ನ ಶ್ರದ್ಧೆಗೆ ಫಲ ಸಿಕ್ಕೇ ಸಿಗುತ್ತೆ. ಅದು ಲೌಕಿಕವಾಗಿರ್ಬೋದು, ಬಟ್ ಅವ್ರ ಕೃಪೆ ಅನ್ನೋದು ಆ ಕೃಪೆಯನ್ನು ಹೊಂದಿದವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂತ ನಿನ್ನ ಕೃಪೆಯಿಂದ ಮೂಕಂ ಕರೋತಿ ವಾಚಾಲಂ, ನಿನ್ನ ಕೃಪೆ ಅಷ್ಟು ಪವರ್ಫುಲ್ ಅಂತ.
ಮತ್ತು ಪಂಗುಂ ಲಂಘಯತಿಗಿರಿ ಹ್ಯಾಂಡಿಕ್ಯಾಪ್ಟ್ ಆಗಿರೋಂಥವ್ರು ಕೂಡ ಮತ್ತು ನಾರ್ಮಲ್ ಪರ್ಸನ್ ಆಗುವಷ್ಟು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ತಮ್ ಅಹಂ ಅಂತ ನಿನ್ನ ಮಹಾಪುರುಷನಿಗೆ ಅಹಂ ಒಂದೇ ಪರಮಾನಂದ ಮಾಧವ್, ನೀನು ಪರಮಾನಂದ ಸ್ವರೂಪ, ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇದೊಂದು ಶ್ಲೋಕ ಮಾಡ್ತಾರೆ. ನೆಕ್ಸ್ಟ್ ಮತ್ತು ಅಲ್ಲಿ ನಿಮ್ಮದ್ರಲ್ಲಿ ಇದಿದೆ ಏನು ಶಾಂತಾಕಾರ ಭುಜಗಶಯನ ಸರಿ ಬಿಡು ಅದನ್ನು, ಅದು ಇದಕ್ಕೆ ಎಲ್ಲ ಸಪ್ರೇಟಾಗಿರುತ್ತೆ ವಿಷ್ಣು ಶ್ಲೋಕ ಅದು, ಆದರೂ ಇದರಲ್ಲಿ ಧ್ಯಾನ ಶ್ಲೋಕ ಇದೆ. ಹಾಂ, ಗೋರಖಪ್ರಶ್ನಲ್ಲೇ ಸುಮ್ಮನೆ ಅದು ಹೊರಗಡೆಯಿಂದ ಇನ್ಕ್ಲೂಡ್ ಮಾಡಿದ್ದಾರೆ. ಮಧುಸೂದನ ಸರಸ್ವತಿಯವರು ಅದನ್ನೇನು ಮಾಡಿರಲಿಲ್ಲ, ಅದು ವಿಷ್ಣು ಸಹಸ್ರನಾಮದಿಂದ ತಕ್ಕೊಂಡಂಗಿದ್ದಾರೆ ಸಪ್ರೇಟಾಗಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹಾರಂ ಸರ್ವಲೋಕೈಕನಾಥಂ ವಂದೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹಾರಂ ಸರ್ವಲೋಕೈಕನಾಥಂ. ವಿಷ್ಣುವಿನ ಸಗುಣ ನಿರ್ಗುಣ ಎರಡೂ ರೂಪದಲ್ಲಿ ಇದರಲ್ಲಿ ಸ್ತುತಿ ಮಾಡ್ತಾರೆ. ಹೆಂಗಿರ್ತಾನೆ ಶಾಂತಾಕಾರಂ, ಈ ಶಬ್ದ ಕೇಳಿನೇ ಅಂಥ ಸ್ವರೂಪ ಆಗ್ಬಿಡ್ಬೇಕಪ್ಪ ನಾನು ಅಂತಿರಬೇಕು, ಅದ್ರ ಮೇಲೆ ಒಳಗಿರಬೇಕು, ಶಾಂತಿಯಾಗಿರಬೇಕು ಅನ್ನೋ ಒಂದು ಅದ್ರ ಮೇಲೆ ಮಹತ್ವ ಬುದ್ಧಿ ಇದ್ರೇ ಅದನ್ನು ಹೊಂದೋ ಪ್ರಯತ್ನಗಳು ಮಾಡ್ತಾನೆ, ಅದರ ಸಾಧನೆಗಳ ಬಗ್ಗೆ ತಿಳ್ಕೊಳ್ತಾನೆ. ಇಲ್ಲ ಅಂದರೆ ಜನ ಸಿಕ್ಕಾಕೊಂಡ್ಬಿಡ್ತೀವಿ ಮಾಯೆಗೆ. ಶಾಂತವಾಗಿರ್ಬೇಕು ಅನ್ಕೋಬೇಕು. ಆ ಪರಮಾತ್ಮ ಸ್ವರೂಪ ಶಾಂತಾಕಾರ, ಅವನ ಆಕಾರವೇ ಶಾಂತ ಸ್ವರೂಪನೇ, ಸಚ್ಚಿದಾನಂದ ಸ್ವರೂಪ ಶಾಂತ ಸ್ವರೂಪನೇ ಆಗಿದ್ದಾನೆ. ಮತ್ತು ಶಾಂತವಾಗಿ ಹೇಗಿರೋಕ್ಕಾಗುತ್ತೆ? ಯಾವಾಗ ಪ್ರವೃತ್ತಿ ನಿವೃತ್ತಿ ರೂಪದ ಎರಡು ಪ್ರಕಾರದ ಲಕ್ಷಣಗಳಿಗೆ ಅತೀತವಾಗಿ ಆಡ್ತಾನೆ ಅವನೇ ರಿಲ್ಯಾಕ್ಸ್ ಆಗಿ ಶಾಂತವಾಗಿರೋದಕ್ಕೆ ಚಾನ್ಸ್ ಆಗುತ್ತೆ. ಒಬ್ಬ ಜೀವನ್ಮುಕ್ತ ಪುರುಷನ ಜ್ಞಾನಿಗೆ ಅದು ಸಾಧ್ಯ. ಅದು ಸಾಕ್ಷಾತ್ ಪರಮಾತ್ಮ ಸ್ವರೂಪ. ಭುಜಗಶಯನಂ, ಹಿಂಗೆ ಆರಾಮಾಗಿ ಮಲ್ಕೊಂಡಿರ್ತಾನೆ. ಶ್ರೀರಂಗದಲ್ಲಿ ಫೋಟೋ ಇದೆ ಅಲ್ಲ, ವಿರಾಟ್ ಸ್ವರೂಪ, ವಿರಾಟ್ ಸ್ವರೂಪದ ಸಿಂಬಲ್ಲಾಗಿ ನಾವು ತೋರಿಸ್ತಾ ಇದ್ದಾರೆ. ದೂರದಿಂದ ಮಿಲ್ಕಿ ವೇ ಗ್ಯಾಲಾಕ್ಸಿ ಬ್ರಹ್ಮಾಂಡನ ನೋಡಿದ್ರೆ ಸ್ಯಾಟಲೈಟ್ಗಳಿಂದ ಫೋಟೋ ತೆಗೆದ್ರೆ ಫುಲ್ ಇದೇ ಶೇಪಲ್ಲಿ ಕಾಣಿಸ್ತವೆ. ಸಂಪೂರ್ಣ ಬ್ರಹ್ಮಾಂಡನೇ ಅವನ ಶರೀರ, ವಿರಾಟ್ ಸ್ವರೂಪ ಅಂತ. ಹಿರಣ್ಯ ಗರ್ಭದಿಂದ ಉತ್ಪನ್ನ ಆಗಿರೋ ವಿರಾಟ್ ಸ್ವರೂಪ, ಫಿಸಿಕಲ್ ಅಪೀರಿಯನ್ಸ್, ಸೃಷ್ಟಿಕರ್ತಾದ ಪರಮಾತ್ಮ. ಅವನ ಒಂದು ಶರೀರದಲ್ಲೇ ನಾವೆಲ್ಲ ಸಣ್ಣ ಸಣ್ಣ ಬ್ಲಡ್ ಸೆಲ್ಸ್ ಇದ್ದಂಗೆ ಅಷ್ಟೇ. ಅಂಥ ವಿರಾಟ್ ಸ್ವರೂಪ ಆ ಥರ ಸಗುಣ ರೂಪದಲ್ಲಿ ಆ ಥರ ಇರೋವನೇ. ಮತ್ತು ಪದ್ಮನಾಭಂ,
ನಾಭಿಯಲ್ಲಿ ಪದ್ಮ, ಆ ನಾರಾಯಣನ ಪದ್ಮನಾಭದಿಂದನೇ ಬ್ರಹ್ಮ ಹುಟ್ಟಿ ಬ್ರಹ್ಮನ ತಲೆ ಭಾಗದಲ್ಲಿ ಈಶ್ವರ ಹುಡ್ತಾನೆ, ಶಿವ ಹುಡ್ತಾನೆ, ಪುರಾಣಗಳಲ್ಲಿ ಬರುತ್ತೆ. ಅವನ ನಾಭಿಯಲ್ಲೇ ಕಮಲ ಇರುತ್ತೆ ಅಂತ ಪದ್ಮನಾಭ ನಾಭಿ ಇರೋನು. ಮತ್ತು ಸುರೇಶಂ, ಸುರ ಅಂದರೆ ದೇವತೆಯರು ಕೂಡ ಈಶ, ಅವರನ್ನು ಕೂಡ ಕಂಟ್ರೋಲ್ ಮಾಡೋನು ಅಂತ. ದೇವತೆಯರಿಗೆ ದೊಡ್ಡ ದೇವತಾ ಅಂತ ಸುರೇಶ್ವರಂ ಅಂತ. ವಿಶ್ವಾಧಾರಂ, ಕಂಪ್ಲೀಟ್ ವಿಶ್ವಕ್ಕೆ ಆಧಾರ ರೂಪ, ನಿರ್ಗುಣ ನಿರಾಕಾರ ಸ್ವರೂಪನೇ ಎಲ್ಲದಕ್ಕೂ ಆಧಾರ. ಮ್ಯಾಕ್ಸಿಮಮ್ ನಮಗೇನು ಗೊತ್ತಾಗುತ್ತೆ, ನಾಗಶೇಷ ಭೂಮಿಯನ್ನು ಹೊತ್ಕೊಂಡಿದ್ದಾನೆ ಅಂತ. ನಾಗಶಾಸ ಯಾರೂ ಅಲ್ಲ, ಟೈಮು, ಕಾಲದ ಮೇಲೆ ಈ ಪೃಥ್ವಿ ಯಾವುದ ಮೇಲೆ ನಿಂತಿದೆ ಅಂದ್ರೆಗನ ಪ್ರಳಯ ಕಾಲ ಬರೋ ತನಕ ಆನ್ ಟೈಮ್. ಆ ಪ್ರಳಯ ಕಾಲದ ಟೈಮ್ ಬಂತಂದ್ರೆಗೆ ಮುಗೀತಂದ್ರೆಗನ ಸ್ವಾಹ, ಪ್ರಳಯದಲ್ಲೆಲ್ಲ ಲೀನ ಆಗಿಬಿಡುತ್ತೆ ಅಂದ್ಬಿಟ್ಟು. ಅದನ್ನೆಲ್ಲ ಸಿಂಬಾಲಿಕಲ್ಲಿ ಹೇಳೋದಕ್ಕೆ ಅದನ್ನು ಶೇಷನಾಗ ಅದು ಯಾವಾಗಲೇ ಹಾವು ಕಾಲದ ಟೈಮು, ಕಾಲದ ಸೂಚಕ ಆಗಿರುತ್ತೆ ಅಂತ. ವಿಶ್ವಕ್ಕೆ ಆಧಾರ ರೂಪ. ಮತ್ತು ನಿರ್ಗುಣ ರೂಪದಲ್ಲಿ ಅರ್ಥ ಆಗಲ್ಲ ಅಂದ್ಬಿಟ್ಟು ಗಗನ ಸದೃಶ. ಗಗನ ಅಂದರೆ ಆಕಾಶ, ಲೈಕ್ ಸ್ಪೇಸ್, ಎಕ್ಸಾಕ್ಟ್ ಸ್ಪೇಸ್ ಅಂತಲ್ಲ, ಗಗನ ಸದೃಶ ಲೈಕ್ ಸ್ಪೇಸ್ ಅಂತ. ನಿಯರೆಸ್ಟ್ ಎಕ್ಸಾಂಪಲ್ ಪರಮಾತ್ಮನ ನಾವೇನಾದರೂ ಯಾವ ಥರ ಇದ್ದಾನಂದ್ರೆ ಈಗ ಸ್ಪೇಸ್ ಥರ ಇರ್ತಾನೆ ಸರ್ವವ್ಯಾಪಕವಾಗಿ. ಇಂಥ ಜಾಗದಲ್ಲಿ ಸ್ಪೇಸ್ ಇಲ್ಲ ಇದೆ ಅಂತ ಹೇಳೋದಕ್ಕೆ ಎಲ್ಲ ಜಾಗದಲ್ಲೂ ಸ್ಪೇಸ್ ಇರುತ್ತೆ, ಆ ಥರ ಸ್ವರೂಪ ಇದು ಅವನು. ಮತ್ತು ಹೆಂಗೆ ಮೇಘವರ್ಣಂ, ಡಾರ್ಕ್ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಬ್ರಹ್ಮಸೂತ್ರ ಓದ್ದಾಗ ಗೊತ್ತಾಗುತ್ತೆ. ಆಕಾಶ ನೀಲಿಮಾದಿ ಕಲಮಲಿತಾದಿ ಅಧ್ಯಸ್ಯಂತಿ ಅಂದ್ಬಿಟ್ಟು. ಅಂದರೆ ಅದು ಹೆಂಗೆ ನೀಲಿಮಾ ಸ್ವರೂಪ ನಮ್ಮ ಆರೋಪಿತವಾಗಿ ಭ್ರಾಂತಿ ರೂಪದಲ್ಲಿ ಅದರ ಪ್ರತೀತ ಇದೆ ಹೊರತು ವಾಸ್ತವಿಕವಾಗಿ ಅದರ ಅಸ್ತಿತ್ವವಿಲ್ಲ ಅಂತ, ಆರೋಪಿತವಾದದ್ದೇ ಅಂತ. ನೀವು ಆರೋಪ ರೂಪದಲ್ಲಿ ನೋಡಬೇಕು ಅಂದ್ಕೊಂಡ್ರೆಗನ ಆತನು ಸಗುಣ ರೂಪದಲ್ಲೇ. ಸಿನಿಮಾಗಳಲ್ಲಿ ಎಲ್ಲ ಆ್ಯಕ್ಟರ್ಗಳು ಪೇಂಟ್ ಹೊಡೆದಿದ್ದು. ಆ ಕಲ್ಲರ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಪ್ಪ. ಯಾಕೆ ಅದೇ ಕಲ್ಲರ್, ಬೇರೆ ಕಲ್ಲರ್ ಯಾಕಿಲ್ಲ? ಶಿವ ಕರ್ಪೂರ ಗೌರವಂ ಯಾಕೆ ಇವೆಲ್ಲ ಕಲ್ಲರ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಏನೋ ಹೇಳ್ಬೇಕಂತ ಮಹರ್ಷಿಗಳು ಪ್ರಯತ್ನ ಮಾಡಿದ್ದಾರೆ. ತಿಳ್ಕೊಳ್ಳಿ, ಅದು ಸಗುಣ ರೂಪ ಎಲ್ಲ ಆರೋಪಿತವಾದದ್ದೇ. ಹೆಂಗೆ ಆಕಾಶದಲ್ಲಿ ನೀಲಿಮ, ವಾಸ್ತವಿಕವಾಗಿ ಆಕಾಶಕ್ಕೆ ಕಲ್ಲರೇ ಇರೋದಿಲ್ಲ, ಕಲ್ಲರ್ ಇಲ್ಲದೇ ಇದ್ದರೂ ಕೂಡ ಕಲ್ಲರಿದ್ದಂಗೆ ಪ್ರತೀತಿ ಆಗುತ್ತೆ. ಅದೇ ಥರ ನಿರ್ಗುಣ ನಿರಾಕಾರ ರೂಪದಲ್ಲಿ ಯಾವುದೇ ಪ್ರಕಾರದ ಕಲ್ಲರು ಜಾತಿಗೆ ಗುಣಗಳೇನಿರೋದಿಲ್ಲ, ಅದರ ಮೇಲೆ ಇದರ ಅಧ್ಯಾಸ ಆಗುತ್ತೆ. ಆಕಾಶ ಕೂಡ ಯಾವುದು ಕಲ್ಲರು ಇಮೇಜ್ ಏನಿರೋದಿಲ್ಲ, ಇಮೇಜ್ ಇಲ್ಲದೇ ಇರೋವಂಥದ್ರಲ್ಲಿ ಕಲ್ಲರ್ ಅನ್ನೋದೊಂದು ಇಮೇಜ್ ಭ್ರಾಂತಿ ಹೆಂಗಾಗುತ್ತೋ ಅದೇ ಥರ ನಿರ್ಗುಣ ನಿರಾಕಾರದಲ್ಲಿ ಇಮೇಜ್ ಇಲ್ಲದೇ ಇರೋಂಥ ಪರಮಾತ್ಮ ಸ್ವರೂಪದಲ್ಲಿ ಈ ಸಂಪೂರ್ಣ ಜಗತ್ತು ಕೂಡ ಅದೇ ಥರ ಬಂದಿದೆ ಅಂತ ದೃಷ್ಟಾಂತದಲ್ಲಿ ತೋರಿಸ್ತಾರೆ. ಈ ಥರ. ಮತ್ತು ಶುಭಾಂಗಂ, ಎಲ್ಲ ಶುಭಾನೇ, ಪ್ರತಿಯೊಂದು ಅಂಗಾನು ಪರಮಾತ್ಮನ ಸಗುಣ ರೂಪದಲ್ಲಿ ಯೋಚನೆ ಮಾಡಿದ್ರು ಕೂಡ ಸರ್ವಂ ಬ್ರಹ್ಮಮಯಂ, ಬ್ರಹ್ಮಕ್ಕಿಂತ ಅತಿರಿಕ್ತವಾಗಿ ಇನ್ನೇನಿದೆ ಆ ರೂಪದಲ್ಲಿ ನೋಡಿದ್ರೆ ಎಲ್ಲವೂ ಅವನ ಒಂದು ಅಂಗಗಳೇ ಇವೆಲ್ಲ, ಇಡೀ ಪ್ರಪಂಚವೇ. ಮತ್ತು ಲಕ್ಷ್ಮೀಕಾಂತಂ, ಈಗ ಸಗುಣ ರೂಪದಲ್ಲಿ ಲಕ್ಷ್ಮಿಯ ಪತಿಯಾಗಿರುವಂಥ ಕಮಲನಯನಂ, ಕಣ್ಣುಗಳು ಕಮಲದ ಹೂ ಇದ್ದಂಗೆ ಇರ್ತಾವಂತೆ. ಯೋಗಿ ಹೃದ್ ಧ್ಯಾನಗಮ್ಯಂ, ಯೋಗಿ ಬೀರ್ ಧ್ಯಾನಗಮ್ಯಂ ಅಂತ ಎರಡು ಇರುತ್ತೆ. ಯೋಗಿಗಳ ದ್ವಾರನೇ ತಿಳ್ಕೊಳಕ್ಕಾಗೋದು. ಯೋಗಿಗಳ ಹೃದಯದಲ್ಲಿ ಗಮ್ಯ ಅಂದ್ಬಿಟ್ಟು. ಯಾಕಪ್ಪ ನೀವು ತಿಳ್ಕೊಂಡಿಲ್ವಾ? ಕೃಷ್ಣನ ಫೋಟೋ ಗೊತ್ತಿಲ್ವ ನಿಮಗೆ? ಸ್ಟೋರಿ ಕೇಳಿಲ್ವಾ? ಮತ್ತು ನೀವು ತಿಳ್ಕೊಂಡ್ರಲ್ಲ, ಮತ್ತು ಶ್ಲೋಕದಲ್ಲಿ ಯಾಕೆ ಕೇಳ್ತಾವ್ರಿ? ಯೋಗಿ ಹೃದ್ ಧ್ಯಾನಗಮ್ಯಂ, ಸರ್ವಹೃದ್ ಧ್ಯಾನಗಮ್ಯಂ ಅಂತ ಹೇಳ್ಬೋದಾಗಿತ್ತಲ್ಲ. ಕೇವಲ ಯೋಗಿಗಳೇ ತಿಳ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ನಾವು ತಿಳ್ಕೊಂಡಿರೋದು ಅದು ಸರಿಯಾದ ತಿಳುವಳಿಕೆ ಅಲ್ಲ. ನಾವು ಪರಿಚ್ಛಿನ್ನ ರೂಪ, ಲಿಮಿಟೆಡ್ ರೂಪದಲ್ಲಿ ತಿಳ್ಕೊತಾ ಇದ್ದೀವಿ. ಪರಮಾತ್ಮನಿಗೂ ಕೂಡ ಶಕ್ತಿಗಿನ್ನ ಲಿಮಿಟೆಡ್ ಮಾಡಿಬಿಡ್ತಾ ಇದ್ದೀವಿ ನಾವು. ನಿಜವಾಗಲಿ ಪರಮಾತ್ಮ ಸ್ವರೂಪನಂತ ಯಾರು ತಿಳ್ಕೊಂಡಿದ್ರು ಅಂದರೆ ಯೋಗಿಗಳೇ ತಿಳ್ಕೊಳ್ಳೋದಕ್ಕಾಗುತ್ತೆ. ನಾವು ರಾಮ ದಶರಥ ಪುತ್ರ ರೂಪದಲ್ಲಿ ಕೈ ಕಾಲು ಇರುವಂಥ ಆ ರಾಮ, ಆ ಚರಿತಾರ್ಥ ಪುರುಷನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ಚಕ್ಷುಗಳಿಂದ, ಈ ಕಿವಿಗಳಿಂದ, ಶಬ್ದಗಳಿಂದ. ಆದರೆ ನಿಜವಾದ ರಾಮ ಶಬ್ದ ರಮು ಕ್ರೀಡಾಯಾಮ್ ಧಾತುವಿಂದ ಉತ್ಪನ್ನ ಆಗುತ್ತೆ. ಯೋಗಿನಃ ಯಸ್ಮಿನ್ ರಮಂತೆ ಇತಿ ರಾಮಃ, ಯೋಗಿಗಳು ಯಾವುದರಲ್ಲಿ ನಿರಂತರವಾಗಿ ರಮಣ ಮಾಡ್ತಾರೋ ಅವನನ್ನೇ ರಾಮ ಅಂತ. ರಮು ಕ್ರೀಡಾಯಾಮ್ ಧಾತುವಿಂದ ಉತ್ಪತ್ತಿ ಆಗುತ್ತೆ. ನಿರ್ಗುಣ ನಿರಾಕಾರ ಸ್ವರೂಪವಾದ ರಾಮ ಯಥಾರ್ಥವಾಗಿ ಪರಮಾತ್ಮನ
ಸ್ವರೂಪ ತಿಳ್ಕೊಂಡಿರೋದು. ಅದಕ್ಕೆ ಕೇವಲ ಯೋಗಿಗಳ ಹೃದಯದಲ್ಲೇ ಅದು ಅಂಥ ಅಂತಃಕರಣ ಶುದ್ಧಿ ಇರೋ ಜೀವನ್ಮುಕ್ತ ಪುರುಷರೇ ಸರಿಯಾಗಿ ತಿಳ್ಕೊಂಡಿರ್ತಾರೆ. ನಾವೆಲ್ಲ ತಿಳ್ಕೊಂಡಿರೋದು ಪರಿಚಿನ್ನ ಲಿಮಿಟೇಷನ್ಸಲ್ಲಿ ತಿಳ್ಕೊಂಡಿರ್ತೀವಿ. ಈಗ ಮೋದಿಯನ್ನು ಚಾಯ್ ಮಾರೋನ್ ಮಗ ಅಂತ ತಿಳ್ಕೊಂಡಿರ್ತಾರೆ, ಅದು ತಪ್ಪೇನಲ್ಲ. ಆದರೆ ಎಕ್ಸಾಕ್ಟಾಗಿ ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಅವನು ಈ ಭಾರತ ದೇಶದ ಪ್ರಧಾನಮಂತ್ರಿ ಅಂತ ತಿಳ್ಕೊಬೇಕು, ಸಂಪೂರ್ಣವಾಗಿ ತಿಳ್ಕೊಬೇಕು, ಅದು ಪವರಾಗಿ. ಅದನ್ನು ಈಗ ಕರೆಕ್ಟಾಗಿ ತಿಳ್ಕೊಂಡಿದ್ದಾನೆ ಅಂತ. ಲಿಮಿಟೇಷನ್ಸಲ್ಲೇ ತಿಳ್ಕೊಂಡಿರೋದು ವಾಸ್ತವಿಕವಾಗಿ ತಿಳ್ಕೊಂಡಿರೋದಲ್ಲ, ಅದು ತಪ್ಪಂತೂ ಕೂಡ ಅಲ್ಲ. ತಿಳ್ಕೊಂಡಿದ್ದೆ ನೀನು, ಸ್ವಲ್ಪ ಕಡಿಮೆ ತಿಳ್ಕೊಂಡಿದ್ದೆ, ಇನ್ನೂ ಪೂರ್ತಿಯಾಗಿ ತಿಳ್ಕೊ ಅವ್ರು ಯಾರು ಅಂತ, ಆ ಥರ. ಮತ್ತು ಒಂದೇ ವಿಷ್ಣು ಭವಭಯಹರಂ, ನಿನಗೆ ಅಂಥ ವಿಷ್ಣು ಅಂದರೆ ವ್ಯಾಪಕ ತತ್ವ, ವ್ಯಾಪಕವನ್ನಾದ ನಿನಗೆ ಒಂದು ನಮಸ್ಕಾರ ಮಾಡ್ತೀನಿ ನಾನು ನಿನಗೆ. ಎಂಥವನು ಮತ್ತು ನೀನು ಭವಭಯಹರಂ, ಭಾವ ಸಂಸಾರದ ಭಯ ಏನಿರುತ್ತೆ, ಅಹಮ್ಮಮ ಭಾವಗಳಿಂದ ಏನು ಶರೀರ ತಾಧ್ಯಾತ್ಮಗಳಿಂದ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಇಂಥ ಒಂದು ಭಯನ ನೀನು ತೊಲಗಿಸಿ. ಅಂದರೆ ಜ್ಞಾನ ಪ್ರದಾನ ಮಾಡಿ ಅಜ್ಞಾನನ ತೊಲಗಿಸುವಂಥವನು ನೀನು ಅಂದ್ಬಿಟ್ಟು. ಜಸ್ಟ್ ಆ ಪರಮಾತ್ಮನನ್ನು ನಾವು ತಿಳ್ಕೊಂಡ್ರೆ ಸಾಕು. ಉಪ್ಪಿನ ಬೊಂಬೆ ಸಮುದ್ರದ ಆಳ ತಿಳ್ಕೊಳಕ್ಕೆ ಹೋಗಿ ಸ್ವಯಂ ಸಮುದ್ರ ಹೆಂಗಾಗ್ಬಿಡುತ್ತೋ, ನಾವು ಸ್ವಯಂವಾಗಿ ಪರಮಾತ್ಮನ ಸ್ವರೂಪವೇ ಆಗಿಬಿಡ್ತೀವಿ ಅಂತ. ಮತ್ತು ಸರ್ವಲೋಕೈಕನಾಥನು, ಎಲ್ಲ ಲೋಕಗಳಿಗೂ ಆತನೇ ನಾಥ ಅಂತ. ಈ ಥರ ಅರ್ಥ ಸಹಿತ ಇನ್ನೂ ನಾವೆಲ್ಲ ಪಾರಾಯಣ ಉಚ್ಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚು ಫಲ ಸಿಗುತ್ತೆ. ಈ ಥರ ಸ್ತುತಿ ಮಾಡ್ತಾರೆ. ಮತ್ತು ಇದು ಕೂಡ ದೇವತೆಗೆ ಅಷ್ಟೇ ಅಂತ ಪರಮಾತ್ಮನ ಸ್ತುತಿ ಮಾಡ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ತಸ್ಮೈ ನಮಃ. ತದ್ಗತೇನ ಮನಸಾ ಪಶ್ಯಂತು ಯಂ ಯೋಗಿನೋ ಯಶಾಂತಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ
ದೇವಾಯ ತಸ್ಮೈ ನಮಃ. ನಿಮಗೆ ನಮಸ್ಕಾರ, ದೇವತೆಯಾದ ನಿಮಗೆ ನಮಸ್ಕಾರ. ಎಂಥವ್ರು ನೀವು ಅಂದರೆ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ. ಬ್ರಹ್ಮ, ವರುಣ ದೇವರು, ರುದ್ರ ಅಂದರೆ ಈಶ್ವರ, ಮರುತ ದೇವರು, ಇಂಥ ಎಲ್ಲ ದೇವತೆಗಳು ಸ್ತುನ್ವಂತಿ. ಯಾವ ಥರ ಅವರು ಸ್ತುತಿ ಮಾಡ್ತಾರೆ ಅಂದರೆ ದಿವ್ಯೈಹಿ ಸ್ತವೆ, ದಿವ್ಯವಾದ ಸ್ತೋತ್ರಾದಿ ಸ್ತವಗಳಿಂದ ನಿಮ್ಮನ್ನು ಸ್ತುತಿ ಮಾಡ್ತಾರೋ. ಮತ್ತು ವೇದೈಹಿ ಸಾಂಗ ಪದ ಕ್ರಮೋಪನಿಷದೆ. ವೇದೈಹಿ ಸಾಂಗ ಅಂದರೆ 6 ಅಂಗಗಳು, ವೇದದ ಅಂಗಗಳು: ಶಿಕ್ಷಾ, ಕಲ್ಪ, ಜ್ಯೋತಿಷ, ಛಂದಸ್ಸು ಮತ್ತು ನಿರುಕ್ತ. ಇವೆಲ್ಲ 6 ಪ್ರಕಾರದ ಅಂಗಗಳಿಂದ ಸಹ ವೇದಗಳು, ಸಾಂಗ ಅಂಗಗಳ ಸಹಿತ ವೇದಗಳು, ಪದಕ್ರಮೋಪನಿಷದೆ ಉಪನಿಷತ್ತುಗಳು ಕೂಡ ಗಾಯಂತಿ ಎಂ ಸಾಮಗಾಹ, ಸಾಮಗಾನ ರೂಪದಲ್ಲಿ ನಿನ್ನ ಬಗೆನೇ ಎಲ್ಲ ಹಾಡ್ತವೆ ಅಂದ್ಬಿಟ್ಟು. ಸಾಮಗಾನ ಪಾರಾಯಣ ಕೂಡ ತುಂಬ ಅದ್ಭುತವಾಗಿರುತ್ತೆ. ಒಳ್ಳೆ ಕೇಳ್ತಾ ಇದ್ರೆ ಹಂಗೆ ಆ ಮ್ಯೂಸಿಕ್ಕಿಗೆ ಧ್ಯಾನ ಸ್ಥಿತಿಗೆ ಹೊಟ್ಟೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಸಾಮವೇದ ಪಾರಾಯಣ. ಎಲ್ಲ ಸ್ವರಯುಕ್ತವಾಗಿರುತ್ತೆ ಅದು. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಯೋಗಿಗಳು ಧ್ಯಾನಾವಸ್ಥೆಯ ಸ್ಥಿತಿಯಲ್ಲಿ ಏನು ನಿಮ್ಮ ಸ್ಥಿತಿಯನ್ನು ನೋಡ್ತಾ ಇರ್ತಾರೋ. ಯಾಕಂದರೆ ಸಾಮಾನ್ಯವಾದ ಚಕ್ಷುವಾದೀಂದ್ರಿಯಗಳಿಗೆ ನೀನು ಸ್ವರೂಪ ಪೂರ್ತಿ ತಿಳುವಳಿಕೆಗೆ ಬರೋದಿಲ್ಲ. ಅಂತ ಯಸ್ಯಾಂತಂ ನ ವಿದುಹು ಸುರಾಸುರಗಣ. ನಿನ್ನ ಒಂದು ಆದಿ ಹಂತಗಳು ಅಸುರಗಣಗಳು ಯಾರೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅನಾದಿ ಅನಂತ ಸ್ವರೂಪನಾದ ನಿನಗೆ ನನ್ನ ನಮಸ್ಕಾರ ಅಂತ ಪರಮಾತ್ಮನಿಗೆ ನಿನಗೆ ನಮಸ್ಕಾರ ಅಂದ್ಬಿಟ್ಟು. ಈ ಥರ ಈಗ ಪ್ರಾರ್ಥನೆ ಶ್ಲೋಕಗಳು ಪೂರ್ತಿ ಆಗುತ್ತೆ. ಸ್ವಲ್ಪ ಈ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಶ್ಲೋಕ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ಒಂದು ಭಗವದ್ಗೀತಾ ಶ್ಲೋಕನೇ ಮುಂದೆ ಇಟ್ಬಿಟ್ಟಿರ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂದ್ಬಿಟ್ಟು. ಅದು ಭಗವದ್ಗೀತೆ ಶ್ಲೋಕನೇ, ಅದನ್ನೇನು ಮುಂಚೆ ಓದಬೇಕಾಗಿಲ್ಲ. ಅದರ ಶ್ಲೋಕ ಏನಂದರೆ ಎಲ್ಲ ಧರ್ಮಗಳು, ಪುಣ್ಯ ಪಾಪ ಎಲ್ಲ ಪ್ರಕಾರದ ಧರ್ಮಗಳು, ಎಲ್ಲ ಪ್ರಕಾರದ ಕರ್ತವ್ಯಗಳನ್ನೆಲ್ಲವನ್ನು ಬಿಟ್ಟು ಯಾರು ಕಂಪ್ಲೀಟು ಸರೆಂಡ್ರಿಗೆ ಬರ್ತಾರೋ ಪರಮಾತ್ಮನಿಗೆ, ಅವರಿಗೆ ಮಾತು ಕೊಟ್ಟಿದ್ದಾನೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ನೀನು ಚಿಂತೆ ಮಾಡಬಾರ್ದು. ಒಂದು ಸತಿ ಪರಮಾತ್ಮನಿಗೆ ನಾವು ಶ್ರದ್ಧೆಯಿಂದ ಒಪ್ಪಿಸ್ಬಿಟ್ಟ ಮೇಲೆ ಆಗುತ್ತೋ ಇಲ್ವೋ, ಆ ವೀಕ್ ಮೈಂಡು, ದೀನ ಬುದ್ಧಿಯನ್ನು ನಾವು ತರ್ಕೋಬಾರ್ದು. ಮಾತು ಕೊಟ್ಟಿದ್ದಾರೆ ಅಂದರೆ ಮಾತು ನಿಲ್ಲಿಸ್ಕೊತಾನೆ. ವಿವೇಕಾನಂದ ಅಂಥವರೆಲ್ಲ ಟೆಸ್ಟ್ ಮಾಡಿ ನೋಡಿದ್ದಾರೆ. ಯೋಗಕ್ಷೇಮ ವಹಾಮಿ ಅನ್ನೋದು ನಿಜವಾಗ್ಲೂ ನಮ್ಮನ್ನು ಮೇಂಟೈನ್ ಮಾಡ್ತಾನೆ ಪರಮಾತ್ಮ. ಇವತ್ತು ನಾನು ಯಾರಿಗೂ ಊಟನೇ ಕೇಳೋದಿಲ್ಲ ಅನ್ನೋದು ಇಲ್ಲಿ ಬೃಂದಾವನದಲ್ಲಿ ಜನರ ಮಧ್ಯೆ ಇದ್ದರೆ ಯಾರೊಬ್ಬರು ಮುಖ ವಾಡಿರೋ ಮುಖ ನೋಡಿ ಊಟ ತಿನ್ನು ಅಂದ್ಬಿಟ್ಟು ಕಾಡಿಗೆ ಹೋಗ್ತಾರೆ. ನೋಡ್ಕೊಂಡು ಹೋಗ್ತಾಯಿದ್ರೆ ಆ ಕಾಡು ಮಧ್ಯದಲ್ಲಿ ಒಂದು ದಾರಿ ಇರುತ್ತೆ. ಆ ಕಡೆಯಿಂದ ಊರಿಂದ ಯಾರೋ ಹುಡುಗ ಒಂದು ಕವರ್ ತೊಗೊಂಡು ಎದುರುಗಡೆ ಬರ್ತಾ ಇರ್ತಾನೆ. ಅಯ್ಯೋ ಅವನು ಎದುರುಗಡೆ ಯಾಕೆ ಅಂದ್ಬಿಟ್ಟು ತಪ್ಪಿಸ್ಕೊಂಡು ಕಾಡು ಒಳಗಡೆ ಹೋದರೆ ಓಡಿ ಬರ್ತಾನೆ ಅವನು. ಯಾಕಪ್ಪ ನನ್ನಿಂದ ಓಡಿ ಬರ್ತದೆ ಅಂದರೆ, ಇಲ್ಲ ನೀವು ಸಾಧು ವೇಷದಲ್ಲಿ ಕಾಣಿಸಿದ್ರಿ, ನಮ್ದು ಇಲ್ಲೇ ಹೊರಗಡೆ ಆ ಊರು, ಇವತ್ತು ನಾನು ಹುಟ್ಟಿದ ಹಬ್ಬ, ನಾನು ಯಾರಿಗಾದ್ರೂ ಒಬ್ಬರು ಸಾಧುಗೆ ಇವತ್ತು ಊಟ ಕೊಡಬೇಕಂತ ಸಂಕಲ್ಪ ಇತ್ತು, ನಡ್ಕೊಂಡು ಬರ್ತಿದ್ದೆ ಬೃಂದಾವನದಲ್ಲಿ ಯಾರಿಗಾದ್ರೂ ಕೊಡೋಣ ಅಂತ. ಫಸ್ಟ್ ನೀವೇ ಕಾಣಿಸ್ರಿ, ಅದಕ್ಕೆ ನಿಮಗೆ ಕೊಡೋಣ ಅಂತ ತಗೊಂಬರ್ತಾಯಿದ್ದೀನಿ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನೋಡು ಪರಮಾತ್ಮನ ಎಷ್ಟು ಅನುಮಾನ ಕೊಡ್ತೀವಿ ಅಂತ. ಒಂದು ಸತಿ ಮಾತು ಕೊಟ್ಟಿದ್ದಾನಂದ್ರೆ ಅಷ್ಟೇ. ಭಗವಾನ್ ಕ ದರ್ಬಾರ್ ಮೇ ದೇರ್ ಹೇ ಲೇಕಿನ್ ಅಂದೇರ್ ನೈ ಅಂತಾರೆ. ಸ್ವಲ್ಪ ಲೇಟ್ ಆಗ್ಬೋದು. ನರ್ಮದ ಪರಿಕ್ರಮ ಮಾಡ್ತಾ ಇರ್ತಾರೆ ಚೆನ್ನಾಗಿ, ಟೈಮ್ ಟು ಟೈಮ್. ಹೆಂಗೆ ಭಿಕ್ಷೆ ಅಂದರೆ ಆಶ್ಚರ್ಯಕವಾಗಿ ಎಲ್ಲರಿಗೂ ಅನುಭೂತಿ ಆಗುತ್ತೆ. ಒಂದೊಂದು ಸತಿ ವೆಯ್ಟ್ ಮಾಡಬೇಕು, ಲೇಟ್ ಆಗ್ಬೋದು. ಒಂದೊಂದು ದಿವಸ ಉಪವಾಸ ಕೂಡ ಇರಬೇಕಾಗುತ್ತೆ. ಒಂದೊಂದು ಸತಿ ಸಿಗೋದಿಲ್ಲ. ಮಾತು ಶ್ರದ್ಧೆ ಕಳ್ಕೋಬಾರ್ದು. ಪ್ರಾಣ ಅಂತೂ ಹೋಗಲಿಲ್ಲ ತಾನೆ. ಪ್ರಾಣ ಹೋಗದಿರಾದರೆ ಕಾಪಾಡ್ಕೊಳ್ಳೋ ಇದು ರೆಸ್ಪಾನ್ಸಿಬಿಲಿಟಿ ಪರಮಾತ್ಮ ಒಂದೇ ಇರುತ್ತೆ. ಯಾರು ಭಗವಂತನ ಮಾರ್ಗದಲ್ಲಿ ಸಾಧನೆಗಂತೂ ಹೋಗಿ ಅಸಂತುಷ್ಟಿಯನ್ನು ಹೊಂದಿಲ್ಲ, ಅಯ್ಯೋ ನಾನು ನಂಬಿ ಹೋಗಿದ್ದೆ, ನಾನು ಮಧ್ಯದಲ್ಲಿ ಹಿಂಗಾಗೋಯ್ತು ಹಂಗಾಯಿತು ಬಿಟ್ಟು ಹಂಗೆ ನಿಂತಿಲ್ಲ. ನೀವು ಪೂರ್ತಿ ನಂಬಿ ಹೋದ್ರೆಗನ ಅವನಿಗಂತೂ ಅವನಿಗೆ ಇಂಪ್ರೂವ್ಮೆಂಟೇ ಕಾಣಿಸುತ್ತೆ ಹೊರತು ಏನು ಲಾಸ್ ಅನ್ನೋದಿರಲಿಲ್ಲ. ಕಂಪ್ಲೀಟ್ ಶ್ರದ್ಧೆ ಇರಬೇಕು. ಕಂಪ್ಲೀಟು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಚೇಷ್ಟೆಯಲ್ಲಿದ್ದರೆ ಆ ಮಹಿಮೆ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಕ್ಲೀನ್ ಹ್ಯಾಂಡ್ಸಲ್ಲಿದ್ದು ಅವನ ಒಂದು ಕೃಪೆ ಆಧಾರದ ಮೇಲೆ ಜೀವನ ನಡೆಸ್ತಿದ್ದಾಗ ಅವನ ಕೃಪೆ ಅರ್ಥ ಆಗುತ್ತೆ. ಹೆಜ್ಜೆಗೆ ಹೆಂಗೆ
ಹೆಂಗೆ ಆ ಕೋಇನ್ಸಿಡೆನ್ಸ್ಗಳಾಗ್ತಾ ಇರ್ತವೆ, ಯಾವ ಸಮಯಕ್ಕೆ ಯಾರೋ ಸಿಗೋದು, ಎಲ್ಲ ಗೈಡೆನ್ಸ್ ಮಾಡೋದು, ಯಥಾರ್ಥವಾಗಿ ಪರಮಾತ್ಮ ಸ್ವರೂಪನ ತಿಳ್ಕೊಳ್ಳೋವಂಥ ಪ್ಲ್ಯಾಟ್ಫಾರ್ಮ್ ಸಿಗ್ಬಿಡೋದು, ಶರೀರದ ಮೇಂಟೆನೆನ್ಸ್ ಎಲ್ಲನೂ ತಾನೇ ನೋಡ್ಕೊಂಡ್ಬಿಡ್ತಾನೆ. ಆದ್ದರಿಂದ ಆದರೆ ಈ ಶ್ಲೋಕದ ಅರ್ಥ ಹಂಗಿರುತ್ತೆ. ಮತ್ತು ಇನ್ನೊಂದು ಸಾಮಾನ್ಯ ಗೀತಾ ಪ್ರೆಸ್ ಭಗವದ್ಗೀತೆಯಲ್ಲಿ ಇನ್ನೊಂದು 4 ಶ್ಲೋಕಗಳಿರ್ತವೆ. ಶ್ರೀಮದ್ ಭಗವದ್ಗೀತಾ ಮಹಾತ್ಮ್ಯಂ ಅಂದ್ಬಿಟ್ಟು ಗೀತಾಶಾಸ್ತ್ರಮಿದಂ ಪುಣ್ಯ, ಇದು ಶ್ಲೋಕ ಇರಬೇಕು ನಿಮ್ಮ ಪುಸ್ತಕದಲ್ಲಿ ಕೂಡ. ಗೀತಾಶಾಸ್ತ್ರಮಿದಂ ಪುಣ್ಯಂ ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠತೆ ಪ್ರಯತಃ ಪುಮಾನ್ ಯಃ ಪಠತಿ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ವಿಷ್ಣು ಪದಮಾಪ್ನೋತಿ ಭಯಶೋಕಾದಿವರ್ಜಿತಃ. ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರಮಿದಂ ಪುಣ್ಯಂ ಪಠತೆ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರಮಿದಂ ಪುಣ್ಯಂ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಮಾಪ್ನೋತಿ ಭಯಶೋಕಾದಿವರ್ಜಿತಃ. ಯಾರು ಇದಂ ಗೀತಾಶಾಸ್ತ್ರಂ, ಈ ಗೀತಾಶಾಸ್ತ್ರವನ್ನು ಯಹ ಪಠೇತ್ ಪ್ರಯತಃ ಪುಮಾನ್, ಪ್ರಯತ್ನದಿಂದ ಯಾರು ಇದನ್ನು ಓದುತ್ತಾರೆ ಅಂದರೆ ಪಾರಾಯಣ ಮಾಡಲಿ, ಇಲ್ಲ ಸ್ವಾಧ್ಯಾಯ ಮಾಡಲಿ, ಇಲ್ಲ ಶ್ರವಣ ಮಾಡಲಿ, ಅವರು ವಿಷ್ಣೋ ಪದಮವಾಪ್ನೋತಿ ಭಯಶೋಕಾದಿವರ್ಜಿತ. ಕ್ರಮದಿಂದ ನಮಗನ್ಸುತ್ತೆ ಅರ್ಥ ತಿಳ್ಕೊಡಿದ್ರೆ ಕೇವಲ ಪಾರಾಯಣ ಮಾಡಿಬಿಟ್ರೆ ಅಂಥ ಜ್ಞಾನಂ ನಾ ಮೋಕ್ಷ. ಭಯಶೋಕಾದಿವರ್ಜಿತ ಅಂದ್ರೆ ಜ್ಞಾನ ಬಂದ್ರೇ ಆಗುತ್ತೆ. ಅದೇ ಸಿಗುತ್ತೆ ಅಂದರೆ ಕ್ರಮದಿಂದ ನೀನು ಸ್ವಲ್ಪ ದಿವಸ ಪಾರಾಯಣ ಶ್ರದ್ಧೆಯಿಂದ ಪಾರಾಯಣ ಮಾಡ್ತಾಯಿದ್ರೆ, ನಾನು ಕರೀಂನಗರಲ್ಲಿ ಸತ್ಯ ಅಂತ ಒಂದು ಸ್ಟೋರಿ ಹೇಳಿದ್ನಲ್ಲ, ಬೀದಿಗಳಲ್ಲಿ ಬಿದ್ದೋಗಿರೋ ಟೊಮಾಟೊ ಹಣ್ಣು ತಂದೆ ತಾಯಿ ಸತ್ತೋಗ್ಬಿಟ್ರೆ ಟೊಮಾಟೊ ಹಣ್ಣು ತಿಂದುಕೊಂಡು ಮಾತಾ ಮಾಣಿಕೇಶ್ವರಮ್ಮ ಅಂತ ಅವ್ರ ಹತ್ರ ಬಂದು ಉಪದೇಶ ತಗೊಂಡು ಎಷ್ಟು ದೊಡ್ಡ ಸಾಧು ಆಗಿಬಿಟ್ಟಿದ್ದಾನೆ. ಇಂಥ ವಿದ್ಯಾಭ್ಯಾಸ ಏನೆಲ್ಲ ಬೇಕು. ಸ್ಟಾರ್ಟಿಂಗ್ ಏನಿತ್ತು, ಕೇವಲ ಶ್ರದ್ಧಾ ನಿಷ್ಕಾಮ ಕರ್ಮಯೋಗ ಇತ್ತು. ಆ ನಿಷ್ಕಾಮ ಕರ್ಮಯೋಗದಿಂದ ಗುರುಗಳ ಮೇಲೆ ಶ್ರದ್ಧೆ ಇತ್ತು. ಆ ಶ್ರದ್ಧೆಯಿಂದ ಗುರುಗಳ ಉಪದೇಶ ಸಿಕ್ಕಿತು. ಉಪದೇಶ ಗುರುವಿನ ಆಜ್ಞೆ ಪಾಲನೆ ಮಾಡಿದ್ದಕ್ಕೆ ಅವರೇ ಪಾಠ ಹೇಳ್ಕೊಡೋರು. ನಾನು ನಿನ್ನ ಜಪ ಮಾಡೋ ನಿಷ್ಠೆಯನ್ನು ನೋಡಿ ನಾನು ನಿನಗೆ ವಿದ್ಯಾಭ್ಯಾಸ, ನಿನಗೆ ಅಕ್ಷರಾಭ್ಯಾಸ ಕಲಿಸ್ಬೇಕು ಅನಿಸ್ತಾ ಇದೆ, ನೀನು ಕಲಿತೀಯ ಅಂತ ಅವರಾಗ ಅವರೇ ಯಾರು ನೋಡಿದವರೇ ಅವ್ರಿಗೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಕಲಿಸ್ತಾರೆ. ಮತ್ತು ಅಕ್ಷರಾಭ್ಯಾಸದಿಂದ ಗ್ರಂಥಗಳನ್ನು ಓದ್ಬಿಟ್ಟು ಜ್ಞಾನ ಯಾಕೆ ಸಿಗೋದಿಲ್ಲ? ಕ್ರಮದಿಂದ. ಅದಕ್ಕೆ ಪಾರಾಯಣನೂ ಕೂಡ ಕಡಿಮೆ ಅಂಚನೆ ಹಾಕ್ಕೋಬಾರ್ದು. ಎಲ್ಲ ಅರ್ಥ ಆಗಲಿಲ್ಲ ಅಂದರೂ ಕೂಡ ಅಷ್ಟೇ. ನಮ್ಮ ತಾತ ಗುರುಗಳು ಅಂತಿದ್ರು, ಯಾವುದೇ ಸತ್ಸಂಗ ಪಾಠ ಆಗಲಿ 100% ಅರ್ಥ ಆಗಬೇಕಂತ ಅದರಲ್ಲಿ ಕುತ್ಕೋಬೇಕನ್ನೋ ಸಂಕಲ್ಪ ಇರಬಾರ್ದು. 5% ಅರ್ಥ ಆದರೂ ಸಾಕು, ಕುತ್ಕೊಳ್ಳೋ ಅಭ್ಯಾಸ ಮಾಡಬೇಕಂತಾರೆ ಪಾಠದಲ್ಲಿ. ಪೂರ್ತಿ ಮತ್ತೆ ಕೇಳ್ತಾ ಮತ್ತೆ ಆ ಸಾಮರ್ಥ್ಯ ಬರುತ್ತೆ, ಆ ಕ್ಲಾರಿಟಿ ಬರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಆ ಹಿಂದಿ ಭಾಷೆ, ಆ ಕೈಲಾಸಾಶ್ರಮ ಸ್ಟೈಲು ಅದೆಲ್ಲ ಫುಲ್ಲು ಡೀಪಾಗಿ ಹೋಗ್ತಾರಲ್ಲ, ಏನು ಅಷ್ಟೊಂದು ಕ್ಯಾಚ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಮತ್ತು ಸ್ವಲ್ಪ ದಿವಸ ಆದಮೇಲೆ ಪರಮಾನಂದ ಬರುತ್ತೆ, ಅದರಲ್ಲಿ ಸಾಮರ್ಥ್ಯ ಬರುತ್ತೆ. ಅದು ಇದೇ ಥರ ತಪ್ಪದಿರ ಇದು ಶುಕ ಮಹರ್ಷಿಗಳ ಮಾತಲ್ಲ, ಅದು ತಪ್ಪದಿರ ಆ ಸ್ಥಿತಿಗೆ ಸೇರ್ಕೊತಾರೆ ಅವರು. ನೆಕ್ಸ್ಟ್ ಶ್ಲೋಕದಲ್ಲಿ ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಗೀತಾಧ್ಯಯನಶೀಲಸ್ಯ
प्राणायामपरस्य च नैव सन्ति पापानि पूर्वजन्मकृतानि च. ಗೀತಾವನ್ನು ಅಧ್ಯಯನಶೀಲಸ್ಯ, ಶೀಲ ಅಂದ್ರೆ ತತ್ಪರತ, ಪೂರ್ತಿ ಅರ್ಥ ಆಗಲಿಲ್ಲ ಅಂದರೆ ಬಟ್ ಹಠ ಹಿಡಿಯೋದಿಲ್ಲ. ನಾನೇ ಕೈಲಾಸಾಶ್ರಮ ನೋಡಿದ್ದೀನಿ, ಒಳ್ಳೆ ಇಂಜಿನಿಯರಿಂಗ್ ಮಾಡಿ ಬಂದಿರೋ ಗ್ರ್ಯಾಜುಯೇಟ್ಸು ವ್ಯಾಕರಣ ವಿಷಯದಲ್ಲಿ ಓದೋಕ್ಕೆ ಹೋಗ್ಬಿಟ್ಟು ಮಧ್ಯದಲ್ಲಿ ಬಿಟ್ಟು ಫೇಲ್ಯೂರ್ ಆಗಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸ್ಕೂಲಿಗೆ ಮೆಟ್ಲು ಹತ್ತದೇ ಇರೋಂಥವ್ರು, 5th ಸ್ಟ್ಯಾಂಡರ್ಡು 6th ಸ್ಟ್ಯಾಂಡರ್ಡ್ ಓದಿರೋರು ಹಠದಿಂದ ಸಹನಶಕ್ತಿಯಿಂದ ಮತ್ತೆ ರಿಪೀಟ್ ಮಾಡಿ ಒಳ್ಳೆ ದೊಡ್ಡ ಶ್ರೇಷ್ಠ ಆಚಾರ್ಯಗಳಾಗಿರೋದು ನೋಡಿದ್ವಿ. ಆ ಥರ ಆ ಶೀಲತೆ, ಅದು ತತ್ಪರತೆ ಇರಬೇಕು. ಗೀತಾಧ್ಯಯನಶೀಲಸ್ಯ, ಅದು ಮೆಲ್ಲ ನಾನು ಅದನ್ನೇ ಓದಬೇಕು, ಅರ್ಥ ಆಗಲಿಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು. ಮತ್ತು ಪ್ರಾಣಾಯಾಮ ಕೂಡ ಅಷ್ಟೇ. ಭಜಗೋವಿಂದಲ್ಲಿ ಇದನ್ನು ಸ್ಮರಣೆ ಮಾಡಿದ್ದಾರೆ. ಗೇಯಂ ಗೀತಾ ನಾಮ ಸಹಸ್ರಂ ಅಂತ ಪ್ರಾಣಾಯಾಮ, ಇವೆಲ್ಲ ಕೂಡ ಅಂತಃಕರಣ ಶುದ್ಧಿಗೆ ಅನುಕೂಲವಾದದ್ದು. ಇವೆಲ್ಲ ಏನು ಮಾಡ್ತಾವಂದರೆ, ಇವೆಲ್ಲ ಮಾಡ್ತದೆ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ, ಪೂರ್ವಜನ್ಮ ಸಂಚಿತ ಕರ್ಮಗಳನ್ನು ಕೂಡ ಇವು ಪಾಪಕ್ಷಯ ಮಾಡುವಂಥದ್ದು. ಭಾಷಿಕಾರ ಭಗವಂತ ಶ್ವೇತಸ್ವರೂಪನಿಷತ್ ಭಾಷೆಯಲ್ಲಿ ಪ್ರಾಣಾಯಾಮದು ಅಂದರೆ ಸರಿಯಾದ ಪರಂಪರೆಯಿಂದ ತಗೋಬೇಕು ಪ್ರಾಣಾಯಾಮ. ಸುಮ್ಮನೆ ಯಾರಿಗೆ ಅಂದರೆ ಅವರೆಲ್ಲ ಗುರುಗಳಲ್ಲ, ಪರಂಪರೆಯಿಂದ ಪ್ರಾಣಾಯಾಮ ಟೆಕ್ನಿಕೆಲ್ಲ ತಗೊಂಡು 3 ವರ್ಷ ಪ್ರಾಣಾಯಾಮ ಕಂಟಿನ್ಯೂಸ್ ಆಗಿ ಇಷ್ಟು ಗಂಟೆ ಮಾಡಬೇಕಂತಿರುತ್ತೆ. ಮಾಡಿದ್ರೆ ಮಾತೃಹತ್ಯೆ ಗುರುಹತ್ಯೆ ಅಂಥ ದೋಷಗಳು ಕೂಡ ಪರಿಹಾರ ಸಿಗುತ್ತೆ ಅಂತ ಪ್ರಮಾಣ ಇದೆ. ಪ್ರಾಣಾಯಾಮ ಕೂಡ ಏನು ಅಷ್ಟು ವೀಕ್ ಅಲ್ಲ. ಸ್ವಲ್ಪ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಪ್ರಾಣಾಯಾಮ ಆಲಂಬನೆ ಇಟ್ಕೊಂಡ್ರೂ ಕೂಡ ಇನ್ನೂ ಅನುಕೂಲತೆ ಇರುತ್ತೆ ನಮ್ಮ ಸಾಧನೆ. ಯಾಕಂದರೆ ಮನಸ್ಸು ಹೊರಗಡೆ ಹೋಗಿದ್ರೆ ಅದೊಂಥರ ನಿಲ್ಲಿಸುವ ಒಂದು ಅಭ್ಯಾಸ ಇರುತ್ತೆ. ಆದ್ದರಿಂದ ಅದು ಕೂಡ ಪಾಪಗಳು ನಮಗೆ ಅಂಟದಿರ ಸಹಾಯ ಮಾಡುತ್ತೆ. ಗೀತಾಧ್ಯಯನ ಮತ್ತು ಪ್ರಾಣಾಯಾಮ ಎರಡೂ ಬರಾಬರಾಗಿದೆ ಅಂದ್ಬಿಟ್ಟು. ಮತ್ತು ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರಮಲನಾಶನಂ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರಮಲನಾಶನಂ. ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರಮಲನಾಶನಂ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರಮಲನಾಶನಂ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರಮಲನಾಶನಂ. ಯಾವ ಥರ ಡೈಲಿ ಜಲಸ್ನಾನ ದಿನೇ ದಿನೇ ಡೈಲಿ ಮಾಡೋ ಸ್ನಾನ ಮಲ ನಿರ್ಮೋಚನವನ್ನು ಮಾಡುತ್ತೋ, ಅದೇ ಥರ ಡೈಲಿ ದಿನೇ ದಿನೇ ಸಕೃದ್ ಗೀತಾಂಬಸಿ ಸ್ನಾನಂ, ಈ ಗೀತಾರೂಪದ ಸ್ನಾನ. ಗೀತಾರೂಪದಲ್ಲಿ ಸ್ನಾನ ಹೇಗೆಂದರೆ ಪಾರಾಯಣ, ಸ್ವಾಧ್ಯಾಯನ, ತದರ್ಥ ಮನನ, ಅವುಗಳ ಅರ್ಥದ ಬಗ್ಗೆ ಮನನ ಇವು ಮಾಡ್ಕೊತಾ ಇದ್ದರೆ ಒಂದು ಸತಿ ಅಲ್ಲ, ಡೈಲಿ ಮಾಡ್ತಾಯಿದ್ರೆಗನ ಯಾವ ಸಂಸಾರ ಮಲ ನಾಶನ, ಸಂಸಾರ ರೂಪದ ಮಲ ನಾಶ ಆಗಿಬಿಡುತ್ತೆ. ಅಹಂ ಮಮ ಭಾವಗಳು ಫಸಲೀಕರಣ ಆಗಿ ಮತ್ತು ಒಂದು ದಿವಸ ಅಹಂ ಮಮ ಭಾವಗಳು ಇಲ್ಲದಿರನೇ ಆಗುತ್ತೆ. ಅಹಂ ಮಮ ಭಾವಗಳು ಇರೋದೇ ಸಂಸಾರ. ಈ ಥರ ನಾವು ಗೀತಾಮೃತದಲ್ಲಿ ನಾವು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತಾ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತಾ. ಗೀತಾ ಸುಗೀತ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತಾ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತಾ. ಗೀತಾ ಸುಗೀತಾ ಕರ್ತವ್ಯ
शास्त्रविस्तरे या स्वयं पद्मनाभस्य मुखपद्माग्निसंस्कृतः ಗೀತಾ ಸುಗೀತಾ ಕರ್ತವ್ಯ. ಸುಷ್ಟು ರೂಪೇಣ ಗೀತ ಒಳ್ಳೆಯ ಪ್ರಕಾರದಿಂದ ಇದು ಹಾಡಲ್ಪಟ್ಟಿರುವಂಥದ್ದು. ಗೀತಾ ಕರ್ತವ್ಯ ಡೈಲಿ ನಾವು ಕೂಡ ಅದನ್ನು ಹಾಡಬೇಕು. ಅಂದರೆ ಪಾರಾಯಣಗಳು ಮಾಡ್ತಾ ಇರಬೇಕು, ಸ್ವಾಧ್ಯಾಯ ಮಾಡ್ಕೋಬೇಕು, ಅರ್ಥನ ತಿಳ್ಕೋಬೇಕು. ಕಿಮನ್ಯೇಹಿ ಶಾಸ್ತ್ರ ವಿಸ್ತರೆ, ಸುಮ್ಮನೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಷ್ಟು ಅಂತ ಓದಕ್ಕೆ ಹೋಗ್ತೀರ. ಪಿಷ್ಟಪೇಷಣ ಆಲ್ರೆಡಿ ಒಂದು ಸತಿ ಗೋಧಿಯನ್ನು ಹಿಟ್ಟು ಮಾಡಿಬಿಟ್ಟಿದ್ದೀವಿ, ಮತ್ತೆ ಆ ಹಿಟ್ಟನ್ನು ಮತ್ತೆ ಆ ಮಿಷಿನ್ಗೆ ಹಾಕಿದ್ರೆ ಮತ್ತೆ ಹಿಟ್ಟೇ ಬರುತ್ತೆ, ಮತ್ತು ಇನ್ನೇನು ಹೊಸದಾಗೇನು ಬರೋದಿಲ್ಲ. ಸುಮ್ಮನೆ ವ್ಯರ್ಥ ಪರಿಶ್ರಮ ಆಗುತ್ತೆ ಅಷ್ಟೇ. ಆ ಶಾಸ್ತ್ರ ಈ ಶಾಸ್ತ್ರ ಯಾವುದು ಮುಟ್ಟಬೇಕಾದ ಅವಶ್ಯಕತೆ ಇಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ, ಇದು ಸಾಕ್ಷಾತ್ ಈ ಭಗವಾನುವಾಚ ಅಂತಲೇ ಸ್ಟಾರ್ಟ್ ಆಗುತ್ತೆ. ಸಾಕ್ಷಾತ್ ಪರಮಾತ್ಮನ ಮುಖದಿಂದ ಬಂದಿರೋಂಥ ಈ ಉಪದೇಶ, ಇದನ್ನು ಬಿಟ್ಟು ಇದನ್ನು ಒಂದು ಇಟ್ಕೊಂಡ್ರೆ ಸಾಕು, ಮಿಕ್ಕಿದ್ದು ಯಾವ ಶಾಸ್ತ್ರಗಳಿಗೂ ಓದಬೇಕಾದ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು. ಇದು ಶುಕ ಮಹರ್ಷಿಯದ್ದು ಇವೆಲ್ಲ ಶ್ಲೋಕಗಳು. ಮತ್ತು ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದಿ ನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದಿ ನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದ್ಯನಿಷ್ಕೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದ್ಯನಿಷ್ಕೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಭಾರತಾಮೃತ ಸರ್ವಸ್ವ ಮಹಾಭಾರತದಲ್ಲಿ, ಅಮೃತ ರೂಪದ ಮಹಾಭಾರತದಲ್ಲಿ ಎಲ್ಲದರಲ್ಲೂ ವಿಷ್ಣೋರ್ವಕ್ತೃತ್ವಾದಿ ನಿಸೃತಂ, ಈ ಭೀಷ್ಮ ಪರ್ವದಲ್ಲಿ ಸಾಕ್ಷಾತ್ ವಿಷ್ಣು ಪರಮಾತ್ಮ ರೂಪದಲ್ಲಿ ಇರೋ ಶ್ರೀಕೃಷ್ಣ ಪರಮಾತ್ಮದಿಂದ ಹೊರಗಡೆ ಬಂದಿರುವಂಥದ್ದಿದು. ಗೀತಾ ಗಂಗೋದಕಂ, ಗೀತಾ ರೂಪದ ಗಂಗಾ, ಇದು ಜ್ಞಾನಗಂಗಾ. ಈ ಜ್ಞಾನಗಂಗಾನ್ನ ಪೀತ್ವಾ ಕುಡಿದವರು ಪುನರ್ಜನ್ಮನ ವಿದ್ಯತೆ, ಅವ್ರಿಗೆ ಪುನರ್ಜನ್ಮ ಇರೋದಿಲ್ಲ. ನಿಜವಾದ ಜ್ಞಾನಗಂಗಾ ಅಂದರೆ ಇದು. ಹೊರಗಡೆ ಸ್ಥೂಲ ರೂಪದಲ್ಲಿ ಗಂಗಾ ಜಲ ಹೋದ್ರೆ ಅಲ್ಲಿ ಕ್ರಮದಿಂದ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ, ಈ ಜ್ಞಾನದ ಹತ್ರನೇ ಬರಬೇಕಾಗುತ್ತೆ. ಬೇರೆ ಲೋಕಕ್ಕೆ ಹೋದರೂ ಕೂಡ ಮತ್ತೆ ಅಲ್ಲಿ ಜ್ಞಾನದಿಂದನೇ ಡೈರೆಕ್ಟಾಗಿ ಮತ್ತೆ ಈ ಜ್ಞಾನಗಂಗಾನೇ ಕುಡಿದು ಪುನರ್ಜನ್ಮನೇ ಇರೋದಿಲ್ಲ ನಿನಗೆ. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಸರ್ವೋಪನಿಷತ್ತು ಗಾವ, ಇದು ನಾವು ವಿಚಾರ ಮಾಡಿದ್ದೀವಿ. ಆಮೇಲೆ ಲಾಸ್ಟ್ ಶ್ಲೋಕ ಒಂದಿದೆ, ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ವಾಹನಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ.
ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಸುಮ್ಮನೆ ಅದು ಇದು ಶಾಸ್ತ್ರ ಯಾವುದು ಇಟ್ಟಬೇಕಾದಾಗ ಒಂದು ಶಾಸ್ತ್ರ ಸಾಕು. ಆ ಶಾಸ್ತ್ರದಲ್ಲಿ ಎಲ್ಲ ಇದೆ. ಯಾವುದದು? ದೇವಕಿ ಪುತ್ರ ಗೀತಂ. ದೇವಕಿ ಪುತ್ರನಾದ ಶ್ರೀಕೃಷ್ಣನು ಈ ಮುಖದಿಂದ ಬಂದಿರೋಂಥ ಗೀತ, ಭಗವದ್ಗೀತ ಸಾಕು ಅಂತ. ಮತ್ತು ಸುಮ್ಮನೆ ಆ ದೇವರು ಈ ದೇವರು, ಆ ಗುಡಿ ಈ ಗುಡಿ, ಆ ಉಪಾಸನೆ, ಆ ಮಂತ್ರ ಈ ಮಂತ್ರ ಏನು ಬೇಕಾಗಿಲ್ಲ. ಒಂದೇ ದೇವರು ಸಾಕು. ಯಾರು? ದೇವಕಿ ಪುತ್ರನೇ, ಶ್ರೀಕೃಷ್ಣ ಪರಮಾತ್ಮನೇ, ಸಚ್ಚಿದಾನಂದ ಸ್ವರೂಪದ ಆ ಒಬ್ಬ ಪರಮಾತ್ಮನ ಉಪಾಸನೆ ಭಕ್ತಿ ಮಾಡಿಕೊಂಡ್ರೆ ಸಾಕು. ಮತ್ತು ಮಂತ್ರಗಳು ಏನು ಬೇಕಾಗಿಲ್ಲ. ಅವನ ಹೆಸರೇ ಓಂ ಶ್ರೀಕೃಷ್ಣ ಶರಣಂ ಮಮ ಅಂತ ಸನಕ ಸನಾದಿಗಳು, ಶೌನಕ ಋಷಿಗಳವರೆಲ್ಲ ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ ಅಂತ ಯಾವಾಗಲೂ ಮಂತ್ರ ನಡೀತಾ ಇರ್ತಾರೆ. ಮೇಲೆ ಒಂದೇ ಮಂತ್ರ ಸಾಕು. ಮತ್ತು ಕರ್ಮಗಳು ಆ ಕೆಲಸ ಈ ಕೆಲಸ ಏನು ಬೇಕಾಗಿಲ್ಲ. ಶ್ರೀಕೃಷ್ಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣ ಮಸ್ತು ಅಂದ್ಕೊಂಡು ನಿಷ್ಕಾಮ ಭಾವನೆಯಿಂದ ಆ ಶ್ರೀಕೃಷ್ಣನ ಸಲುವಾಗಿ ನಾನು ಈ ಕರ್ಮ ಮಾಡ್ತಾಯಿದ್ದೀನಿ, ಶ್ರೀಕೃಷ್ಣ ನನಗೆ ಈ ಡ್ಯೂಟಿ ಕೊಟ್ಟಿದ್ದಾನೆ, ನಾನು ಈ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನಿಷ್ಕಾಮ ಭಾವನೆಯಿಂದ ಅವನಿಗೆ ಸಮರ್ಪಣೆ ಮಾಡಿಬಿಡಿ. ಆ ಕಡೆ ಈ ಕಡೆ ಏನು ಹೋಗಬೇಕಾಗಿಲ್ಲ. ಎಲ್ಲ ಈ ಭಗವದ್ಗೀತೆ ಗ್ರಂಥದಲ್ಲೇ ಆ ದೇವನೂ ಇದ್ದಾನೆ, ಅವನ ಮಂತ್ರನೂ ಇದೆ. ಅವನ ನಿಮಿತ್ತದಿಂದ ಈಶ್ವರಾರ್ಪಣ ಬುದ್ಧಿಯಿಂದ ನೀನು ನಿಷ್ಕಾಮ ಭಾವನೆ ಸೇವೆಯನ್ನು ಮಾಡಿಕೊ. ಎಲ್ಲವೂ ಇದರಲ್ಲೇ ಇದೆ. ಭಗವದ್ಗೀತೆಗಿಂತ ಹೊರಗಡೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ಮುಖ್ಯವಾಗಿ ಪರಮಾನಂದನ ಎಲ್ಲರೂ ಏನೆಲ್ಲ ಹುಡುಕ್ತಾ ಇದ್ದಾರೋ ಅದು ಸಂಪೂರ್ಣವಾಗಿ ಭಗವದ್ಗೀತೆಯಿಂದ ನಮಗೆ ಸಿಗುತ್ತೆ ಅನ್ನೋದು. ಈ ಥರ ಅನೇಕ ಮಂಗಲಾಚರಣೆಗಳಾಗಿತ್ತು. ಇದನ್ನು ಇನ್ನೂ ಭಗವದ್ಗೀತೆ ಬಗ್ಗೆ ಎಷ್ಟೋ ಮಹರ್ಷಿಗಳು ಒಬ್ಬೊಬ್ಬರು ಒಂದೊಂದು ಶ್ಲೋಕದಲ್ಲಿ ಭಗವದ್ಗೀತೆ ಮಹಿಮೆ ಹೇಳಿದ್ದಾರೆ. ಆವಾಗ ಮಧ್ಯದಲ್ಲಿ ಅದನ್ನು ಕೂಡ ವಿಚಾರ ಮಾಡೋಣ. ಈಗ ಇವತ್ತೊಂದು ಮೇನ್ ಭಾಷ್ಯದ ಒಂದು ಮಂಗಳಾಚರಣೆ ಶುರು ಮಾಡಿಬಿಡೋಣ. ಈ ಪುಸ್ತಕದಲ್ಲಿ ಓಪನ್ ಮಾಡಿ, ದೊಡ್ಡ ಪುಸ್ತಕ. ಈ ಭಾಷ್ಯಕಾರ ಶಂಕರಾಚಾರ್ಯ ಭಗವಂತರು 2ನೇ ಅಧ್ಯಾಯದಿಂದನೇ ಸ್ಟಾರ್ಟ್ ಮಾಡಿರೋದು. ಆ 2ನೇ ಅಧ್ಯಾಯದಿಂದ ಸ್ಟಾರ್ಟ್ ಮಾಡಿರೋದನ್ನು ಈ ಪುಸ್ತಕಕ್ಕೆ ಅವರು ಏನು ಮಾಡಿದ್ದಾರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಾಷೆ ಇಂಟ್ರೊಡಕ್ಷನ್ನು ಇರಲಿ ಅಂದ್ಬಿಟ್ಟಿದ್ದು ಫಸ್ಟ್ ಚಾಪ್ಟರ್ಗಿಂತ ಮುಂಚೆ ಕಡೆ ಒಂದು 2-3 ಪೇಜ್ ಹಾಕ್ಬಿಟ್ಟಿದ್ದಾರೆ. ಈ ಪುಸ್ತಕ ಇಲ್ವಾ? ಈ ಪುಸ್ತಕನೇ ಮತ್ತೆ ಹೇಳ್ತಾರೆ. ಇದು ಇಷ್ಟು. ಈ ಪುಸ್ತಕ ಡೈಲಿ ತಗೊಂಡು ಬಂದು ಭಾಷೆನೇ ನಡೀತಾ ಇರುತ್ತೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಶ್ರೀಮದ್ಭಗವದ್ಗೀತಾ. ಈಗ ಭಾಷ್ಯದ ಮಂಗಲಾಚರಣೆ. ಓಂ ನಾರಾಯಣ ಪರೋ ವ್ಯಕ್ತಾದ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ನಾರಾಯಣ ಪರೋ ವ್ಯಕ್ತಾದ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಅಂಡಸ್ಯಾಂತಸ್ ಸಪ್ತದ್ವೀಪ. ಇದು ಮೊದಲನೇದಾಗಿ ಭಾಷ್ಯಕಾರ ಭಗವಂತರು ಮಂಗಳಾಚರಣೆಯಿಂದ ಶುರು ಮಾಡ್ತಾರೆ. ಯಾವುದೇ ನಮ್ಮ ಸನಾತನ ಧರ್ಮದಲ್ಲಿ ಮಂಗಳಾದೀನಿ ಮಂಗಳ ಮಧ್ಯಾಹ್ನಿ ಮಂಗಳಾಂತಾನಿ ಅಂದ್ಬಿಟ್ಟು 3 ಸತಿ ಮಂಗಳಾಚರಣೆ ಮಾಡಬೇಕು ಅಂತ ಯಾವುದೇ ಕಾರ್ಯ ಆಗಲಿ. ಅದು ನಮ್ಮ ತಾತ ಮುತ್ತಾತರಿಂದ ಎಲ್ಲರಿಗೂ ಬಂದುಬಿಟ್ಟಿದೆ. ಯಾವುದೇ ಒಂದು ಕೆಲಸ
ವ್ಯವಸಾಯ ಕೆಲಸ ಮಾಡಿ ಪೈರು ಹಾಕೋ ಸಮಯದಲ್ಲಿ ಕೂಡ 4-5 ಕಲ್ಲುಗಳು ಇಟ್ಬಿಟ್ಟು ಕುಂಕುಮ ಅರ್ಶಿನ ಕೊಟ್ಟು ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಬಿತ್ತನೆ ಬೀಜಗಳು ಕೂಡ ಹಾಕ್ತಾಯಿದ್ರು. ಈಗ ಕೆಲವರು ಫಾಲೋ ಮಾಡ್ತಾರೆ, ಕೆಲವರು ಫಾಲೋ ಮಾಡಲ್ಲ. ಯಾವುದೇ ಒಂದು ಕಾರ್ಯ ನ್ಯಾಯಶಾಸ್ತ್ರದಲ್ಲಿ ವಿಚಾರ ಬರುತ್ತೆ, ಏನಿದು ಇದರ ದೃಷ್ಟಫಲ ಏನು, ಅದೃಷ್ಟಫಲ ಏನು, ಮಂಗಳ ಶ್ಲೋಕದಲ್ಲಿ ಇದರ ದೃಷ್ಟಫಲ ಏನಂದರೆ ವಿಘ್ನಗಳು ಜಾಸ್ತಿ ಇರ್ತವೆ. ಶ್ರೇಯಾಂಸಿ ಬಹು ವಿಜ್ಞಾನಿ, ಒಳ್ಳೆಯ ಕಾರ್ಯ ಮಾಡುವಾಗ ಅನೇಕ ಪ್ರಕಾರದ ವಿಘ್ನಗಳಿರ್ತವೆ ಅಂತ. ಆ ಮಂಗಳಾಚರಣೆ ಮಾಡುವ ಒಂದು ನಿಮಿತ್ತದಿಂದ ಆ ಸ್ಮರಣದಲ್ಲಿ ಮನುಷ್ಯ ಅಲರ್ಟ್ ಆಗ್ತಾನೆ. ಓಹೋ, ವಿಘ್ನಗಳು ವಿಘ್ನಗಳು ಬರ್ದಿರೋ ಮಂಗಳಾಚರಣೆ ಮಾಡಬೇಕಂದ್ರೆ ಅವನು ವಿಘ್ನಗಳು ಅಬ್ಸ್ಟ್ಯಾಕಲ್ಸ್ಗಳು ಬರ್ತಾವೆ ಅಂತ ಅಲರ್ಟ್ ಮೈಂಡಲ್ಲಿದ್ದಾಗ ಎಷ್ಟೋ ವಿಘ್ನಗಳು ನಾವು ಅಲರ್ಟ್ ಆಗಿದ್ದರೆ ನಾವು ಬರೋಕ್ಕೆ ಮುಂಚೆನೇ ನಾವು ಅದನ್ನು ನಿವಾರಣೆ ಮಾಡ್ಕೊಂಡ್ಬಿಡ್ಬೋದು. ಆ ಅಲರ್ಟ್ ಮೈಂಡನ್ನು ಒಂದು ಅಲರ್ಟ್ ಮಾಡುತ್ತೆ. ಇದು ದೃಷ್ಟಫಲ. ಆ ದೃಷ್ಟಫಲ ಸಿಗುತ್ತೆ. ನಮಸ್ಕಾರ ಮಂಗಳಾಚರಣೆ 3 ಪ್ರಕಾರ ಇರುತ್ತೆ. ಒಂದು ನಮಸ್ಕಾರಾತ್ಮಕವಾಗಿರುತ್ತೆ, ಒಂದು ವಸ್ತು ನಿರ್ದೇಶಾತ್ಮಕವಾಗಿರುತ್ತೆ, ಇನ್ನೊಂದು ಉಭಯಾತ್ಮಕವಾಗಿರುತ್ತೆ. ಈ ಭಗವದ್ಗೀತೆ ನಾವು ಹೋಗ್ತಾ ಇದ್ದೀವಿ, ಯಾವುದೇ ಒಂದು ಗ್ರಂಥ ಓದಬೇಕಂದ್ರೆ ಅನುಬಂಧ ಚತುಷ್ಟಯನ ನಾವು ಚೆಕ್ ಮಾಡ್ಕೊತಾರೆ. ಅನುಬಂಧ ಚತುಷ್ಟಯ ಅಂದರೆ ಅಧಿಕಾರಿ, ವಿಷಯ, ಸಂಬಂಧ ಮತ್ತು ಫಲ. ಈ ಗ್ರಂಥದ ಯಾರು ಅಧಿಕಾರಿ ಅನ್ನಬೇಕು. ಮುಖ್ಯವಾಗಿ ಈ ಗ್ರಂಥದ ಫಸ್ಟ್ ಪ್ರಯೋಜನ ಏನು, ಪರ್ಪೋಸ್ ಏನು, ಈ ಗ್ರಂಥದ ಪರ್ಪೋಸ್ ಏನು, ಇದರ ಯುಟಿಲಿಟಿ, ಈ ಗ್ರಂಥನ ನಾನು ತಿಳ್ಕೊಂಬಿಟ್ರೆ ಅದರಿಂದ ನನಗೇನೆಲ್ಲ ಲಾಭಗಳು ಸಿಗುತ್ತೆ ಅಂತ ಅದು ಫಸ್ಟು ಕ್ಲಾರಿಟಿ ಇರಬೇಕು. ಯಾಕಂದರೆ ಪುಸ್ತಕ ಎಲ್ಲ ಓದಿ ಈ ಗ್ರಂಥ ನನಗೆ ಯೂಸ ಇಲ್ಲ ಅಂತ ತಿಳ್ಕೊಳ್ಳೋಷ್ಟು ಪೇಷನ್ಸ್ ಇರೋದಿಲ್ಲ. ನೀನು ಸ್ಟಾರ್ಟಿಂಗಲ್ಲೇ ನೀನು ಸೇಲ್ ಮಾಡಬೇಕು. ಈ ಪುಸ್ತಕನ ಹೆಂಗೆ ಮಾಡ್ತಾರೆ ಸೇಲ್ ಮಾಡೋರು, ಇದರಿಂದ ಇಷ್ಟು ಲಾಭ, ಆ ಲಾಭ, ಈ ಲಾಭ ಆಗಬೇಕು. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಮಂಗಳಾಚರಣೆದಲ್ಲೇ ಈ ಅನುಬಂಧ ಚತುಷ್ಟಯನ ತೋರಿಸೋ ಪ್ರಯತ್ನ ಮಾಡ್ತಾರೆ ಮಹಾಪುರುಷರು. ಮತ್ತು ವಿಷಯ ಏನು, ಈ ಪುಸ್ತಕದಲ್ಲಿ ಮೇನ್ ಟಾಪಿಕ್ ಏನು, ವಿಷಯದ ಬಗ್ಗೆ ಡೀಟೇಲ್ ಇರಬೇಕು. ಮತ್ತು ಈ ಪುಸ್ತಕನ ಓದೋದಕ್ಕೆ ಅಧಿಕಾರಿ ಯಾರು, ಅವನಿಗೇನೆಲ್ಲ ಕ್ವಾಲಿಟೀಸ್ ಇರಬೇಕು. ಮತ್ತು ಸಂಬಂಧ, ಅಧಿಕಾರಿಗೂ ಈ ಪುಸ್ತಕದಲ್ಲಿ ಸಿಗೋ ಪ್ರಯೋಜನಕ್ಕೂ ಸಂಬಂಧ ಏನು, ಆ ಸಂಬಂಧದ ಕ್ಲಾರಿಟಿ ಇರಬೇಕು. ಈಗ ನಮಗೆ ಸಂಬಂಧ ಇರೋ ವಿಷಯದಲ್ಲೆಲ್ಲ ನಾವು ತಲೆ ಹಾಕಕ್ಕೆ ಹೋಗೋದೇ ಇಲ್ಲ. ಯಾವುದೇ ವಿಷಯ ಯಾವುದ್ರ ಬಗ್ಗೆ ನಾವು ವಿಚಾರ ಮಾಡ್ತಿದ್ದೀವಿ, ಏನಾದರೂ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ಅದಕ್ಕೂ ನಮಗೆ ಯಾವುದೋ ಒಂದು ಸಂಬಂಧ ಇರುತ್ತೆ. ಆ ಸಂಬಂಧ ಏನಂದರೆ ಅದರಿಂದ ನಮಗೇನೋ ಒಂದು ಲಾಭ, ಉಪಭೋಗ ಸಾಧನ ಬುದ್ಧಿ ಇರುತ್ತೆ, ಏನೋ ಒಂದು ಪ್ರಯೋಜನ ಇರುತ್ತೆ. ಆ ಥರ ಸಂಬಂಧ ಕೂಡ ವ್ಯಕ್ತ ಮಾಡಬೇಕು. ಈ 4 ವಿಷಯಗಳನ್ನು ಕೂಡ ಮಂಗಳಾಚರಣೆ ಶ್ಲೋಕಗಳಲ್ಲಿ ವಸ್ತು ನಿರ್ದೇಶಾತ್ಮಕವಾಗಿ ತಿಳಿಸಿಬಿಡ್ತಾರೆ. ಅದು ನಾವು ಸೂಕ್ಷ್ಮ ಬುದ್ಧಿ ಇರೋರು ಇದನ್ನು ಗ್ರಹಣೆ ಮಾಡ್ಕೊತಾರೆ. ಭಾಷ್ಯಕಾರ ಭಗವಾನರು ಈ ಶ್ಲೋಕ ಇದು ಸ್ವಂತದ್ದಲ್ಲ, ಇದು ವಿಷ್ಣು ಪುರಾಣದ ಶ್ಲೋಕವನ್ನೇ ಪಿಕ್ ಮಾಡಿದ್ದಾರೆ. ಅವ್ರದ್ದು ಆಗ ಭಿನ್ನ ಭೇದ ಬುದ್ಧಿಗಳು ಸಿಕ್ಕಾಪಟ್ಟೆ ತಗೊಂಬಿಟ್ಟಿದ್ರು. ವೇದ ಬೇರೆ, ಉಪನಿಷತ್ತು ಬೇರೆ, ಪುರಾಣಗಳು ಬೇರೆ, ಸ್ಮೃತಿ ಗ್ರಂಥಗಳು ಬೇರೆ, ಇವೇ ಅಲ್ಲಿ ಒಂಥರ ಹೇಳ್ತಾವೆ, ಅವೇ ಒಂಥರ ಹೇಳ್ತಾವೆ ಅಂತ ಭೇದ ಬುದ್ಧಿನ ಎಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ರು ಆಗಿನ ಕಾಲದಲ್ಲಿ. ಇಲ್ಲ, ಎಲ್ಲವೂ ಏಕಾತ್ಮಕವಾಗಿಯೇ ಇದೆ. ಪುರಾಣ ಆಗಲಿ, ಸ್ಮೃತಿ ಗ್ರಂಥಗಳು, ಭಗವದ್ಗೀತಾ, ವಿವೇಕ ಚೂಡಾಮಣಿ, ಯೋಗ ವಾಸಿಷ್ಠ ಇಂಥ ಸ್ಮೃತಿ ಗ್ರಂಥಗಳಂದ್ರೆ ನಮ್ಮಂಥ ಮನುಷ್ಯರಲ್ಲಿ ಶ್ರೇಷ್ಠವಾದ ಋಷಿಗಳಾಗಿ ಮನುಷ್ಯರು ಉತ್ಪನ್ನ ಮಾಡಿರೋದು ಅಂತ ಸ್ಮೃತಿ ಅಂತ, ಸ್ಮರಣೆ ಸ್ಮರಣೆ ಮಾಡಿಕೊಂಡು ಬರೆದಿರೋದು ಅಂದ್ಬಿಟ್ಟು ಅದನ್ನು ಹೆಚ್ಚು ಪ್ರಾಮಾಣಿಕವಾಗಿ ನೋಡಬಾರ್ದು. ಒಂದು ವೇಳೆ ವೇದಕ್ಕೆ ಅನುಕೂಲವಾಗಿ ಅದರಲ್ಲಿದೆ ಅಂದ್ರೆ ಅದನ್ನು ಪ್ರಾಮಾಣಿಕವಾದ ಬುದ್ಧಿಯಲ್ಲೇ ಇಟ್ಕೋಬೇಕು. ಪುರಾಣ ಆಗಲಿ ಸ್ಮೃತಿ ಆಗಲಿ ವೇದದಲ್ಲಿ ಅನುಮಾನ ಇಡಲೇಬಾರದು. ವೇದ ಏನಾದರೂ ಹೇಳಿದೆ ಅಂದರೆ ಅದನ್ನು ಪಾಲನೆ ಮಾಡಲೇಬೇಕು ಅಂತ. ಅದಕ್ಕೆ ಆ ಪುರಾಣಗಳ ಮೇಲೆ ಕೂಡ ಅಶ್ರದ್ಧೆ, ಪುರಾಣ ಸ್ಮೃತಿ ಗ್ರಂಥಗಳಲ್ಲಿ ಕೂಡ ಅಶ್ರದ್ಧೆ ಬರಬಾರ್ದು ಅಂದ್ಬಿಟ್ಟು ಅಲ್ಲಿಂದ ಕೂಡ ರೆಫರೆನ್ಸ್ ತಗೊಂಡು ಪ್ರೂವ್ ಮಾಡ್ತಾ ಇರ್ತಾರೆ ಭಾಷೆಕಾರ ಭಗವಾನ್. ಅದಕ್ಕೆ ಅವರು ವಿಷ್ಣು ಪುರಾಣಕ್ಕೆ ಈ ಶ್ಲೋಕನ ತಗೊಂಡಿದ್ದಾರೆ. ಇದರಲ್ಲಿ ವಸ್ತು ನಿರ್ದೇಶಾತ್ಮಕವಾದ ನಮಸ್ಕಾರ ಇದೆ. ಇದರಲ್ಲಿ ಅನುಬಂಧ ಚತುಷ್ಟಯ ಕೂಡ ಈ ಮಂತ್ರದಲ್ಲಿ ಇದೆ. ಅದನ್ನು ಹುಡ್ಕೊಳ್ಳೋ ಸಾಮರ್ಥ್ಯ ಇರಬೇಕಷ್ಟೇ ನಮಗೆ. ಫಸ್ಟು ಇದ್ರ ಬಗ್ಗೆ ನಾರಾಯಣ ಅಂತ. ನಾರಾಯಣ ಅಂದರೆ ಏನು, ನಾರ ಅಂದರೆ ಏನು, ಆಯನ ಅಂದರೆ ಸ್ವಲ್ಪ ಕೇಳಿರ್ತೀರಿ, ಉತ್ತರಾಯಣ ದಕ್ಷಿಣಾಯನ ಅಂತ, ಆಶ್ರಯ ಅಂತ. ಆಯನ ಅಂದರೆ ಆಶ್ರಯ. ಆ ಆಶ್ರಯ ಅಲ್ಲಿ ಯಾವ ಆಶ್ರಯದಿಂದ ನಾವು ಮುಂದೆ ಹೋಗ್ತೀವೋ, ಈಗ ನೀರಲ್ಲಿ ಹೋಗ್ತಿದ್ದೀವಿ ಅಂದರೆ ಬೋಟೇ ಆಶ್ರಯ, ಆ ವಾಯು ಮಾರ್ಗದಲ್ಲಿ ಹೋಗ್ತಿದ್ರೆ ಏರೋಪ್ಲೈನ್ ಆಶ್ರಯ. ಆ ಥರ ಉತ್ತರಾಯಣ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ನಾವು ಮಾಡಿರೋ ಪುಣ್ಯ ಕರ್ಮಗಳು, ಸ್ವರ್ಗ ಆದಿ ಲೋಕಗಳಿಗೆ ಹೋಗ್ಬೇಕಂದ್ರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರಾಣ ಹೋಗುತ್ತೆ. ದಕ್ಷಿಣಾಯನ ಅಂದ್ರೆ ನರಕಾದಿ
ಲೋಕಗಳು ಹೋಗಿ ಮತ್ತೆ ವಾಪಸ್ ಬರೋದಿರುತ್ತೆ. ಧೂಮ ಮಾರ್ಗ ಇರುತ್ತೆ ಅದು. ಆ ಥರ ಆಯನ ಅಂದರೆ ಆಶ್ರಯ. ನಾರ ಅಂದರೆ ಏನು ಅಂದ್ರೆಗನ ಆಪಹ ಅಂತಾರೆ. ನೀರೇ ಆಶ್ರಯ. ಯಾರಿಗೆ ಆಶ್ರಯವಾಗಿತ್ತೋ, ಯಾರಿಗೆ ಆಶ್ರಯ ರೂಪದಲ್ಲಿತ್ತೋ ಅಂಥ ವ್ಯಕ್ತಿ. ಸ್ಟಾರ್ಟಿಂಗಲ್ಲಿ ಪುರಾಣಗಳಲ್ಲೂ ಕೂಡ ಅಷ್ಟೇ, ಫಸ್ಟ್ ಏನಿಲ್ಲ, ಒಂದು ದೊಡ್ಡ ಸಮುದ್ರ ಇತ್ತು, ಒಂದು ಆಲದ ಮರದ ಎಳೆ ಮೇಲ್ಗಡೆ ವಿಷ್ಣು ಪರಮಾತ್ಮ ಒಬ್ಬ ಇದ್ದ ಅಂತ. ಅದೇ ಫಸ್ಟ್ ಸೀನು ಸೃಷ್ಟಿ ಆದಿತ್ತು. ಸ್ಟಾರ್ಟಿಂಗ್ ಪಾಯಿಂಟು ಒಂದು ಸಮುದ್ರ ಒಂದಿತ್ತು, ಸಮುದ್ರದಲ್ಲಿ ಒಂದು ಆಲದ ಮರದ ಎಳೆ ಒಂದಿತ್ತು, ವಟಪತ್ರ ಛಾಯ. ಅದರಲ್ಲಿ ವಿಷ್ಣು ಪರಮಾತ್ಮ ಸಣ್ಣ ಹುಡುಗನ ಥರ ಇದ್ದ ಅದರಲ್ಲಿ. ಇದೇ ಫಸ್ಟ್ ಸೀನು ನಮ್ಮ ಸೃಷ್ಟಿನಲ್ಲಿ. ನೀವು ಯಾವುದೇ ಪುರಾಣಗಳು ಇಟ್ಕೊಂಡಿದ್ದಾನೆ ಅದಕ್ಕೆ ಆ ಸೀನಿನಲ್ಲೇ ಆ ಹೆಸರು ಬಂದುಬಿಟ್ಟಿದೆ ನಾರಾಯಣ ಅಂತ. ಆ ಸಣ್ಣ ಮಗುಗೆ ಆವಾಗ ನೀರೇ ಆಶ್ರಯವಾಗಿತ್ತು, ಸಮುದ್ರ ಸಂಪೂರ್ಣ ನೀರಂತ. ಮತ್ತು ಆ ನೀರು ಏನು, ಆಧಾರ ಏನು ಅಂತ ಮತ್ತೆ ಇನ್ನೂ ಡೀಟೇಲಾಗಿ ಫಸ್ಟ್ ಸಗುಣ ರೂಪದಲ್ಲೇ ಹೇಳ್ತಾರೆ. ಆದ್ದರಿಂದ ಆ ಒಂದು ಅರ್ಥದಿಂದ ಆತನಿಗೆ ನಾರಾಯಣ ಅಂತ ಹೆಸರು ಬಂದಿದೆ. ಮತ್ತು ಅವ್ಯಕ್ತಾತ್ ಪರಹ. ಈಗ ಇದನ್ನು ಅವ್ಯಕ್ತಾತ್ ಪರಹ ಅನ್ನೋದು ಸ್ಟಾರ್ಟಿಂಗಲ್ಲಿ ಹೇಳೋದಿಲ್ಲ, ಫಸ್ಟು ಸಗುಣ ರೂಪದಲ್ಲಿ ತಾನೆ. ಕಾರ್ಯಾನುಮೇಯ ಸುದೈವ ಮಾಯ. ತೀಕ್ಷ್ಣ ಬುದ್ಧಿ ಇಲ್ಲದೆ ಇದ್ದಾಗ, ಅಂತಕ್ಕನ್ನು ಶುದ್ಧಿ ಇಲ್ಲದೆ ಒಂದೇ ಸತಿ ನಿರ್ಗುಣ ನಿರಾಕಾರ ಸ್ವರೂಪದ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥನೂ ಆಗಲ್ಲ, ತಲೆ ಕೆಟ್ಟೋಗುತ್ತೆ. ಸರಿ, ನಮಗೆ ಗೊತ್ತಿರೋ ರೂಪಗಳಲ್ಲಿ ಫಸ್ಟ್ ಮಾತಾಡಿಕೊಡೋಣ. ಅಂಡಮ್ ಅಂದ್ರಿಗನ ಮೊದಲನೇ ಅಂಡಮ್ ಶಬ್ದ ಇದೆ ಅಲ್ಲ, ಇದು ಬಂದುಬಿಟ್ಟು ಹಿರಣ್ಯ ಗರ್ಭ ಶರೀರ. ಅಂಡಂ ಅವ್ಯಕ್ತ ಸಂಭವಂ. ಆ ಹಿರಣ್ಯ ಗರ್ಭ ಹೆಂಗೆ ಊಟ? ಅವ್ಯಕ್ತ ಅಂದರೆ ಮಾಯೆ, ಅನ್ಮ್ಯಾನಿಫೆಸ್ಟೇಷನ್. ಅವ್ಯಕ್ತ ಸಂಭವಂ ಅಂದ್ಬಿಟ್ಟು ಮಾಯೆನೇ ಸೃಷ್ಟಿ ಮಾಡಿಬಿಡ್ತಂತೆ. ಆ ಮಾಯೆ ಏನು? ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಆವರಣ ಅಂದರೆ ಏನು? ನಮ್ಮ ಸ್ವರೂಪನ ಯಥಾರ್ಥವಾಗಿ ತಿಳ್ಕೊಳಕ್ಕಾಗದೇ ಇರೋದಂಥದ್ದು. ಆ ಹಿರಣ್ಯ ಗರ್ಭ ರೂಪದಲ್ಲಿ ಫಸ್ಟು ನಾರಾಯಣ ಅಂದ್ರೆಗನ ಸಗುಣ ರೂಪದಲ್ಲಿ ನಮ್ಗೆ ಅರ್ಥ ಆಗುತ್ತಲ್ಲ ಅಂತ ನೋಡಿಬಿಟ್ಟು ಪಕ್ಕದಲ್ಲೇ ಅವ್ಯಕ್ತಾತ್ ಪರಹ ಅಂದ್ಬಿಟ್ಟು ಅವನು ಈ ಅವ್ಯಕ್ತಕ್ಕಿಂತ ಪರವಾಗಿರೋನು ಅಂತ. ನಿರ್ಗುಣ ನಿರಾಕಾರ ಸ್ವರೂಪ ಅಂತ ಫಸ್ಟ್ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಸೆಕೆಂಡ್ ಬೆಸ್ಟು ಅದು ಅರ್ಥ ಆಗಿಲ್ವಾ? ಫಸ್ಟು ಶರೀರಿ ಸಗುಣ ರೂಪ ಈಶ್ವರ. ನೀನು ಶಿವ ಅನ್ಕೊಂತೀಯೋ, ವಿಷ್ಣು ಅನ್ಕೊಂತೀಯೋ, ಬ್ರಹ್ಮ ಅನ್ಕೊಂತೀಯೋ, ನಾವು ಮಾತ್ರ ಹಿರಣ್ಯ ಗರ್ಭ ಅಂತ ಅಂತೀವಿ. ನೀನು ಏನಾದರೂ ದೇವಿ ಅಂತ ಹೆಸರಿಟ್ಕೋ, ಏನಾದರೂ ಹೆಸರಿಟ್ಕೋ ಅವನ ಬಗ್ಗೆ. ಮತ್ತು ಅವನ ಹೆಂಗೆ ಹುಟ್ಟಪ್ಪ? ಅಂಡಮ್ ಅಂದರೆ ಅವನು ಹೆಂಗೆ ಹುಟ್ಟಂದರೆ ಅವ್ಯಕ್ತ ಸಂಭವ, ಮಾಯೆಯಿಂದ ಸಂಭವವಾಗಿದೆ. ಮಾಯೆ ಅಂದರೆ ಏನೂ ಇಲ್ಲ, ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಯಾವಾಗ ನಮ್ಮ ಸ್ವರೂಪದ ಅಜ್ಞಾನ ನಾವು ಅಲರ್ಟಾಗಿ ನಾವು ಅದ್ರ ಬಗ್ಗೆ ಗಮನ ಕೊಡೋದಿಲ್ವೋ ಈ ಕಡೆ ಬಂದುಬಿಡ್ತೀವಿ. ಮಾಯೆ ಶಕ್ತಿಯಿಂದ ನಾವು ಪರಿಚಿನ ಜೀವಗಳಾಗ್ಬಿಡ್ತೀವಿ. ಮೊದಲನೇ ಜೀವ ಹಿರಣ್ಯ ಗರ್ಭನೇ, ಸಗುಣ ರೂಪ ಈಶ್ವರನೇ. ಅವನಿಗೆ ಆ ಥರ ನೆನೆಸ್ಕೊಂಡ್ಬಿಟ್ರು. ಮತ್ತು ಅಂಡಸ್ಯಾಂತಸ್ಯ ತು ಇಮೇ ಲೋಕಾಹ ಸಪ್ತದೀಪಾಚ ಮೇದಿನಿ. ಅದು ಕೂಡ ಅರ್ಥ ಆಗಿಲ್ವಾ? ಹಿರಣ್ಯ ಗರ್ಭ ರೂಪದಲ್ಲಿ ನಿಮ್ಗೆ ಅರ್ಥ ಆಗಿಲ್ವಾ? ಸರಿ, ಇನ್ನೊಂದು ಥರ್ಡ್ ಬೆಸ್ಟ್, ವಿರಾಟ್ ಸ್ವರೂಪ. ಆ ಹಿರಣ್ಯ ಗರ್ಭನೇ ವಿರಾಟ್ ಸ್ವರೂಪನಾಗಿ ಭಾವಪನ್ನವಾಗಿರ್ತಾನೆ. ಈ ಪ್ರಪಂಚನೇ, ಬ್ರಹ್ಮಾಂಡನೇ ತನ್ನ ಶರೀರವಾಗಿ ಹಂಗೆ ಭುಜಗಾಸನದಲ್ಲಿ ಮಲ್ಕೊಂಡಿರ್ತಾನಲ್ಲ, ಅದೇ ಸ್ಟೈಲಲ್ಲಿ ಕಂಪ್ಲೀಟು ಈ ಪ್ರಪಂಚನೇ ಅವನ ಶರೀರವನ್ನಾಗಿ ಮಾಡಿಕೊಂಡಿರ್ತಾನೆ. ಅದು ಮೂರನೇ ಅಂಡ. ಈ ಅಂಡ ಅಂದ್ರೆಗನ ವಿರಾಟ್ ಸ್ವರೂಪ ಅಂದ್ಬಿಟ್ಟು. ಅಂಡಸ್ಯಾಂತಸ್ಯ ತು ಇಮೇ ಲೋಕ. ಈ ಎಲ್ಲ ಲೋಕಗಳು ಸಪ್ತದ್ವೀಪಾಚ ಮೇದಿನಿ. ಸಪ್ತದ್ವೀಪಗಳು. ಇಂಗ್ಲೀಷವ್ರಿಗೆ ಎಷ್ಟು ಮೋಸ ಮಾಡಿದರೆ ನಮಗೆ ಗೂಬೆಯಲ್ಲಿ ಕೂಡಿಸಿದ್ದಾರೆ ನೋಡಿ. 7 ಕಾಂಟಿನೆಂಟ್ಸ್ ಅಂತೆ. 7 ಯಾಕಪ್ಪ? ನೀವು ಹೊಸದಾಗಿ ತಯಾರು ಮಾಡಿಕೊಂಡ್ರಿ. ನೀವು 8-9 ಹೆಸರು ಇಟ್ಕೋಬೋದಾಗಿತ್ತಲ್ಲ. 7 ಹೆಸರು ಯಾಕೆ ಇಟ್ಕೊಂಡಿದ್ದೀರ? ಗೊತ್ತೇ ಇಲ್ಲ. ಅವೆಲ್ಲ ಇಲ್ಲಿಂದ ಕಾಪಿ ಹೊಡೆಯೋದು ಮತ್ತು ನಮಗೆ ಗೂಬೆ ಕೂರಿಸೋದು ನಾವೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು. ಸಪ್ತ ದೀಪಗಳು ನಮ್ಮದು ಮುಂಚೆನೇ ಇತ್ತು. ಆ ದೀಪಗಳ ಹೆಸರು ಕೂಡ ಜಂಬೂ ದ್ವೀಪ. ನಾವಿರೋದು ಏಷ್ಯಾ ಖಂಡ. ಜಂಬೂ, ಪ್ಲಕ್ಷಃ, ಶಾಲ್ಮಲಿಃ, ಕುಶಃ, ಕ್ರೌಂಚಃ, ಶಾಖಃ, ಪುಷ್ಕರಃ ಇತಿ ಸಪ್ತದ್ವೀಪಾ ಅಂತ 7 ದೀಪಗಳಿತ್ತು. ಮಾಸಗಳು ಕೂಡ ಅಷ್ಟೇ, ಟೈಮ್ಗಳು ಅಲ್ಲೂ ಕೂಡ ನಮಗೆ ಮೋಸ ಮಾಡಿದ್ದಾರೆ. ಅವರವರು ನಾಯಕರ ಹೆಸರು ಮಂತ್ ಹೆಸರು ಇಟ್ಕೊಂಡ್ಬಿಟ್ಟವ್ರೆ. ಜೂಲಿಯಸ್ ಸೀಸರಿಂದ ಜುಲೈ ಇಟ್ಬಿಟ್ಟವ್ರೆ, ಅಗಸ್ತೀಸಿಂದ ಆಗಸ್ಟ್ ಹೆಸರು ಇಟ್ಬಿಟ್ಟವ್ರೆ. ಮತ್ತು ಅದರ ನಂತರ ಮತ್ತೆ ಅವ್ರಿಗೆ ಇನ್ನೇನೋ ಗೊತ್ತಿಲ್ಲ. ಸೆಪ್ಟೆಂಬರ್ ಯಾಕಪ್ಪ ಇಂಗ್ಲೀಷಲ್ಲಿ? ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು
ಇದರ ಅರ್ಥ ಏನಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಸಪ್ತಮ ಅಂಬರ, ಅಷ್ಟಮ ಅಂಬರ, ನವಮ ಅಂಬರ, ದಶಮ ಅಂಬರ ಅಂದ್ರೆ. ಅಂಬರ ಅಂದರೆ ಆಕಾಶ, 7th ಸ್ಪೇಸ್ 8th ಸ್ಪೇಸ್ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಅದರ ಆ ಸ್ಪೇಸ್ ಕುರಿತು ಆ ಮಾಸಗಳಿಗೆ ಆ ಥರ ಹೆಸರಿದೆ. ಮತ್ತು ಅವರೆಲ್ಲ ಇಲ್ಲೇ ಕಾಪಿ ಕಟ್ಟೋದು. ಅವ್ರಿಗೆ ಹೊಸ ಜನವರಿನಲ್ಲಿ ತಾನೇ ಬರೋದು. ಅವರು ಲೆಕ್ಕಪಕ್ಕ 365 ಡೇಸ್ ಮಾತ್ರ ಒಂದು ವರ್ಷಕ್ಕೆ ಲೆಕ್ಕ ಮಾಡ್ತಾರೆ. 365 ಡೇಸ್ ಪ್ಲಸ್ 6 ಅವರ್ಸ್ ಒಂದು ವರ್ಷಕ್ಕಿರೋದು. ಆ 6 ಅವರ್ಸು ಅವ್ರಿಗೆ ಜೋಡಣೆ ಮಾಡೋದು ಗೊತ್ತಿಲ್ಲ. ಯಾಕಂದರೆ ಲಾಸ್ಟಲ್ಲಿ ಅದು ಬಾಲ ಥರ ಎಕ್ಸ್ಟ್ರಾ ಮಿಕ್ಕೋಯ್ತದೆ. ಅದೇನು ಮಾಡ್ತಾರೆ, 4 ವರ್ಷ ಸೈಲೆಂಟಾಗಿ ಇದ್ದುಬಿಟ್ಟು 4 ವರ್ಷ ನಂತರ ಒಂದು ಸತಿ ಲೀಪ್ ಇಯರ್ ಅಂತ ಅನೌನ್ಸ್ ಮಾಡಿಬಿಟ್ಟು ಫೆಬ್ರವರಿನಲ್ಲಿ 29 ಒಂದು ದಿವಸ ಎಕ್ಸ್ಟ್ರಾ ಮಾಡಿಬಿಡ್ತಾರೆ. 6 4 24, 4 ವರ್ಷಕ್ಕೆ 6 ಗಂಟೆ 6 ಗಂಟೆಲ್ಲ ಸೇರಿ 24 ಗಂಟೆ ಅಂದ್ಬಿಟ್ಟು. ಅದೇನೋ ಒಂದು ದಿವಸ ಎಕ್ಸ್ಟ್ರಾ ನೀನು ಜೋಡಣೆ ಮಾಡ್ತಾ ಇದೆಯಾ, ಅದನ್ನು ಡಿಸೆಂಬರಲ್ಲೇ ಜೋಡಣೆ ಮಾಡ್ಬೋದಾಗಿತ್ತಲ್ಲ. ಇಲ್ಲ, ಫೆಬ್ರವರಿಯಲ್ಲಿ ಯಾಕೆ ಮಾಡ್ತಿದ್ಯಾ? ಅದು ನಮ್ಮ ನ್ಯೂ ಇಯರು. ಫೆಬ್ರವರಿದಲ್ಲಿ ಹೋಲಿದಲ್ಲಿ ಉಗಾದಿ ಎಲ್ಲ, ಆವಾಗ ನಮ್ಮ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಕಾಪಿಯನ್ನು ಮಾಡಿ ಏನೇನೋ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಇವಾಗ ಕರೆಕ್ಟಾಗಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದಾರೆ. ಅವ್ರು ಮಾಡಿರೋ ಚೇಷ್ಟೆ ಎಲ್ಲ ಇಲ್ಲಿಂದನೇ ಜ್ಞಾನ ಹೋಗಿದೆ ಅಲ್ಲಿಗೆ ಅಷ್ಟೇ. ಮತ್ತು ನಾವು ನಮ್ಮ ಗುರುಕುಲಗಳೆಲ್ಲ ಬ್ಯಾನ್ ಆದಮೇಲೆ ನಮ್ಮದು ಏನು ನಮ್ಮ ನಾಲೆಡ್ಜ್ ಎಂಥ ಗುರುಕುಲದಲ್ಲಿ ಎಂಥ ನಾಲೆಡ್ಜ್ ಅನ್ನೋದು ನಮಗೆ ಅರಿವೇ ಇಲ್ಲ. ಎಲ್ಲ ಅವ್ರು ಕಲ್ತ್ಕೊಟ್ಟಿದ್ದ ಎಲ್ಲ ಓದ್ಬಿಟ್ಟು ನಾವೆಲ್ಲ ಕಂಪ್ಲೀಟಿಗೆ ಬ್ರೈನ್ ವಾಶ್ ಆಗಿಬಿಟ್ಟಿದ್ದೀವಿ. ಯುರೋಪಿಯನ್ಸ್ ವೆಸ್ಟರ್ನ್ ಕಲ್ಚರಿಂದ ಕಂಪ್ಲೀಟ್ ನಾವು ಬ್ರೈನ್ ವಾಶ್ ಆಗಿಬಿಟ್ಟಿದ್ದೀವಿ ನಾವು. ಅದರಿಂದ ಹೊರಗಡೆ ಬರಬೇಕಂದ್ರೆ ನಮ್ಮ ಶಾಸ್ತ್ರಗಳು ಹೊರಗಡೆ ಬರಬೇಕು, ಸಿಲೆಬಸ್ಸಲ್ಲಿ ಬರಬೇಕು. ಆವಾಗ ಸ್ವಲ್ಪ ಸ್ವಾಭಿಮಾನ ಬಂದು ನಮ್ಮ ಪೂರ್ವಿಕರಲ್ಲಿ ಏನೆಲ್ಲ ಡಿಸೈಡ್ ಮಾಡಿದಂತ ಗೊತ್ತಾಗುತ್ತೆ. ಸಪ್ತದ್ವೀಪ ಅನ್ನೋದು 7 ಕಾಂಟಿನೆಂಟ್ಸ್ ಯಾಕೆ? ಒಂದು 9 ಹೆಸರು ಇಡ್ಬೋದಾಗಿತ್ತಲ್ಲ. ಇಲ್ಲಿಂದನೇ ಕಾಪಿ ಮಾಡಿಬಿಟ್ಟು ಅವರು 7 ಖಂಡಗಳು ಮಾಡಿದ್ದಾರೆ. ಎಲ್ಲ ಅದು ಪುನರ್ಜನ್ಮ ನೆನಪು ಮಾಡಿಕೊಂಡವರು ನಲಂದಿನ ಓದಿರೋರು. ಭೂಟಾನ್ ರಾಜ ಏನಿದ್ದಾನೆ ಆತ ಯಾವಾಗ 15th ಸೆಂಚುರಿಯಲ್ಲೂ 14th ಸೆಂಚುರಿಯಲ್ಲಿ ಅಲ್ಲಿ ಜನ್ಮ ತಗೊಂಡು ಸೈನ್ಸ್ ಸ್ಟೂಡೆಂಟ್ ಆಗಿರ್ತಾನೆ. ಬಂದು ತೋರಿಸ್ಬಿಟ್ನಲ್ಲ, ಸಣ್ಣ ಹುಡುಗನಾಗಿದ್ದಾಗಲೇ ಬಂದುಬಿಟ್ಟು ಇದು ಕ್ಲಾಸ್ ರೂಮ್, ನನ್ನ ಫ್ರೆಂಡ್ಸ್ ಇಷ್ಟು ಜನ ಇದ್ದರು ಎಲ್ಲ ಹೇಳಿದೆ. ಎಲ್ಲ ದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ಬಂದು ಅಲ್ಲಿ ಓದ್ಕೊತಾ ಇದ್ರು. ಬಂದು ತೋರಿಸಿಬಿಟ್ಟ ಆ ಜಾಗನ ಎಲ್ಲ ಏನೇನಿತ್ತು ಸ್ಟ್ರಕ್ಚರ್ ಅಂದ್ಬಿಟ್ಟು ಅವನಿಂದನೇ ಸ್ಪಷ್ಟವಾಗಿ ಗೊತ್ತಾಗಿದ್ದು. ಪ್ಲೇ ಗ್ರೌಂಡು, ಲೈಬ್ರರಿ ಎಲ್ಲ ಏನಿತ್ತು ಅಂತ. ಆ ಪುಸ್ತಕಗಳು 6 ತಿಂಗಳು ಕಂಟಿನ್ಯೂಸ್ ಆಗಿ ಸುರಿದಾವ ಅಂದರೆ ಎಷ್ಟು ಪುಸ್ತಕಗಳಿತ್ತು. ಪುಸ್ತಕಗಳು ಬೇಗನೆ ಸುಟ್ಟು ಭಸ್ಮ ಆಗಿಬಿಡುತ್ತೆ ಅಂಥದ್ದು. 6 ತಿಂಗಳು ಸುಟ್ಟಿದ್ದಾವೆ. ಅವ್ರಿಗೆ ಬರ್ತಾನೆ ಇತ್ತಂತೆ ನಲಂದ ಯೂನಿವರ್ಸಿಟಿ. ಎಷ್ಟು ಪುಸ್ತಕಗಳು, ಎಷ್ಟು ಗ್ರಂಥಗಳು ನಾಶ ಮಾಡಿದ್ದಾರೆ ಅಂದರೆ ಮೂರ್ಖರು. ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಅವ್ರ ಹೆಸರು ಇಟ್ಕೋಬೋದಾಗಿತ್ತಲ್ಲ. ಇಲ್ಲೂ ಕೂಡ ಆ ಥರ ಆಸರು ಬುದ್ಧಿ ಇರೋರು ಇಲ್ಲೂ ಕೂಡ ಪುರಾಣ ಪುಸ್ತಕಗಳೆಲ್ಲ ಬೆಂಕಿ ಇಟ್ಟು ನಾಶ ಮಾಡಿದ್ದಾರೆ. ನಳಂದ ಮಗಧ ರಾಜ್ಯದ ಮುಂಚೆನೇ ಅವೆಲ್ಲ ಚಂದ್ರಗುಪ್ತಮವರು ಮಗಧ ರಾಜ ಸಾಂಪ್ರದಾಯ ಇತ್ತು ಆವಾಗಲೇ. ನಳಂದ, ತಕ್ಷಶಿಲಾ ಮತ್ತು ತಮಿಳ್ನಾಡಲ್ಲಿ ಒಂದಿತ್ತು. 4 ಪ್ರಸಿದ್ಧವಾಗಿತ್ತು ಭಾರತ ದೇಶದಲ್ಲಿ. ಈ 4 ಗುರುಕುಲದಲ್ಲಿ ತಮಿಳ್ನಾಡಲ್ಲಿದ್ದ ಗುರುಕುಲದಲ್ಲಿ ಚೈನೀಸ್ ಟ್ರಾವೆಲರ್ ಅವನ ಪುಸ್ತಕದಲ್ಲಿ ಅದರ ಮೆನ್ಷನ್. ಅವನು ಇಲ್ಲಿ ಬಂದು ಓದ್ಕೊಂಡು ಹೋಗಿರ್ತಾರೆ 6th ಸೆಂಚುರಿನಲ್ಲಿ. ಆವಾಗೆಲ್ಲ ಇನ್ನೂ ಪ್ರಪಂಚದಲ್ಲಿ ಕಾಡು ಮನುಷ್ಯರ ಥರ ಜೀವನ ನಡೆಸ್ತಾಯಿದ್ರು. ಸುತ್ತಲೂ ಪ್ರಪಂಚದಲ್ಲಿ ಏನೂ ಗೊತ್ತೇ ಇರಲಿಲ್ಲ. ಅಂಥ ಸಮಯದಲ್ಲಿ ನಮ್ಮದು ಫುಲ್ಲು ಕಂಪ್ಲೀಟ್ ಸೈನ್ಸ್, ಕಂಪ್ಲೀಟ್ ವಿದ್ಯೆ ಇತ್ತು. ಲ್ಯಾಂಗ್ವೇಜಲ್ಲಿ ಏನೇ ಆಗಲಿ ಎಲ್ಲ ಫೀಲ್ಡಲ್ಲೂ ನಮ್ಮದು ಫುಲ್ಲು ಒಂದೇ ಓವರ್ ಹೆಡ್ ಇತ್ತು. ಪರಾಕ್ರಮಗಳಿಂದ ನಮಗೆ ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟು ಫಾರ್ ಪರ್ಸನ್ಸ್ ಟು ಫ್ಲೈ ವೈಟ್ ಬ್ರದರ್ಸ್ ಅಂತಾರೆ, ಏರೋಪ್ಲೇನ್ ಕಂಡು ಹಿಡಿದವರು ಅವರು ಅಂತ. ಅವನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿರ್ತಾನೆ, ಸುಳ್ಳಿದು. ಫಸ್ಟು ಸುಬ್ಬಯ್ಯ ಶಾಸ್ತ್ರಿ ಅಂತ ಭಾರತ ದೇಶದಲ್ಲಿ ಈ ವಾಸ್ ದ ಫಸ್ಟ್ ಪರ್ಸನ್ ಟು ಫ್ಲೈ ಅಂತ ಹೆಲಿಕಾಪ್ಟರ್ ಮಾಡಿಬಿಟ್ಟಿರ್ತಾನೆ. ಕರ್ನಾಟಕದ ಮುಲ್ಬಾಗಿಲು ಡಿಸ್ಟಿಕ್ಕು, ಮುಲ್ಬಾಗಿಲಲ್ಲಿ ಇದ್ದಾದ ಸುಬ್ಬಯ್ಯ ಶಾಸ್ತ್ರಿ ಅಂತ ಬಾಂಬೆನೇ ಕರ್ಕೊಂಡು ಹೋಗಿರ್ತಾರೆ. ಆತನೇ ಹ್ಯಾಂಡಿಕ್ಯಾಪ್ಟಾಗಿ ಜನ್ಮ ತೊಗೊಂಡಿರ್ತಾನೆ. ಶಿವನ ಪೂಜೆ ಮಾಡಿಬಿಟ್ಟು ಹ್ಯಾಂಡಿಕ್ಯಾಪ್ಟಲ್ಲಿ ಹೋಗ್ಬಿಟ್ಟು ನಾರ್ಮಲ್ ಪರ್ಸನ್ ಆಗಿಬಿಟ್ಟು ದೊಡ್ಡ ಸೈಂಟಿಸ್ಟ್ ಆಗಿರ್ತಾನೆ. ಫಸ್ಟ್ ಹೆಲಿಕಾಪ್ಟರ್ ತಯಾರು ಮಾಡಿರ್ತಾನೆ. ಅದು ಬ್ರಿಟಿಷರು ಆಗಲೇ ಆಕ್ರಮಣ ಮಾಡಿ ಅಲ್ಲಿ ಬಾಂಬೆ ಬೀಚ್ನಲ್ಲಿ ಅದನ್ನು ನೋಡಿಬಿಟ್ಟು ಅವ್ರು ಹೆದರ್ಕೊಂಡ್ಬಿಡ್ತಾರೆ. ಇದು ಎಷ್ಟು ಮೇಲೆ ಹೈಟ್ ಹೋಗುತ್ತೆ ಅಷ್ಟು ಮೇಲೆ ಹೋಗಿ ಅಲ್ಲಿಂದ ಬಾಂಬ್ಗಳಾಕಿದ್ರೆ ನಾವು ಯಾವ ಯುದ್ಧನೂ ಗೆಲ್ಲೋದಕ್ಕಾಗೋದಿಲ್ಲ. ಒಂದು ಹೆಲಿಕಾಪ್ಟರ್ ಬೇಕಾದರೆ ಒಂದು ಸೈನ್ಯನ ಕಂಪ್ಲೀಟಾಗಿ ನಾಶ ಮಾಡೋ ಸಾಮರ್ಥ್ಯ ಇದೆ ಅಂದ್ಬಿಟ್ಟು ಅದನ್ನು ಬಂದ್ ಮಾಡಿಬಿಡ್ತಾರೆ. ಅದಕ್ಕೆ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು
ಇಲ್ಲಾಂದರೆ ಆವಾಗಲೇ ಮೇಲೆ ಇದು ಮಾಡಿದ್ರು ಎಲ್ಲನೂ ನಮಗೆ ಗೊತ್ತಾಗೋದು. ನಮ್ಮ ಚರಿತ್ರೆ ಸ್ವಲ್ಪ ಮಿಸ್ ಆಗಿಬಿಡ್ತಂದ್ರೆಗನ ನಮ್ಮ ಒಂದು ಶ್ರೇಷ್ಠತನ ನಮಗೆ ಅರಿವೇ ಆಗೋದಿಲ್ಲ. ಶಾಸ್ತ್ರ ಓದಿದ್ರೆ ಗೊತ್ತಾಗುತ್ತೆ ಎಷ್ಟು ಎಂಥ ಮಹಾ ಮೇಧಾವಿಗಳಿದ್ದರು ಅಂದರು. ಇವೆಲ್ಲ ನೋಡಿ ಸಪ್ತದ್ವೀಪ ಮೇದಿನಿ ವಿಷ್ಣು ಪುರಾಣದಲ್ಲೇ ಇದೆ. ಈ ಥರ ವಿರಾಟ್ ಸ್ವರೂಪದಲ್ಲಿ ಎಲ್ಲ ಇಮೇ ಲೋಕ, ಈ ಎಲ್ಲ ಲೋಕಗಳು ಸಪ್ತದ್ವೀಪ ಮೇದಿನಿ ಪರ್ವತಗಳಾದಿ ಎಲ್ಲ ಏನೆಲ್ಲ ಇದೆ ಇವೆಲ್ಲ ಕೂಡ ಆ ವಿರಾಟ್ ಸ್ವರೂಪ ಈ ಅಂಡಸ್ಯಾಂತೆ ಆ ಮೊಟ್ಟೆ ಒಳಗಡೆನೇ ಇದ್ದಾವೆ. ಅಂದರೆ ಅವನ ಒಂದು ಶರೀರದಲ್ಲೇ ಇದ್ದಾವೆ. ನಾವೆಲ್ಲರೂ ಈಗ ವಿರಾಟ್ ಸ್ವರೂಪದಲ್ಲಿರೋ ಶರೀರದಲ್ಲಿ ಒಂದು ಬ್ಲಡ್ ಸೆಲ್ಸ್ ಇದ್ದಂಗೆ ಅಷ್ಟೇ, ಬ್ಯಾಕ್ಟೀರಿಯಾಗಳಿದ್ದಂಗೆ ನಾವಿದ್ದೀವಿ. ಈ ಥರ 3 ಪ್ರಕಾರದಲ್ಲಿ ನಿರ್ಗುಣ ನಿರಾಕಾರ, ಸಗುಣ ಸಾಕಾರ, ಸಗುಣ ನಿರಾಕಾರ, ಹಿರಣ್ಯಗರ್ಭಕ್ಕೂ ಒಂದು ಶರೀರ ಇರುತ್ತೆ. ಇನ್ನು ಮಿಕ್ಕಿದ 2 ಸ್ವರೂಪಗಳು ಸಗುಣ ಸಾಕಾರ ಸ್ವರೂಪ. 3 ಪ್ರಕಾರದಲ್ಲೂ ಕೂಡ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ಈಗ ಇದರಲ್ಲಿಂದ ನಾವು ವಿಷಯ, ಸಂಬಂಧ ಮತ್ತು ಪ್ರಯೋಜನ, ಅಧಿಕಾರಿ, ಈ 4 ವಿಷಯಗಳು ಈ ಶ್ಲೋಕದಿಂದ ಹೆಂಗೆ ತೆಗೆಯೋದಂದರೆ ಈಗ ಆನಂದಗಿರಿ ಟೀಕಾಗಳು ಇವ್ರ ಸ್ಪೆಷಾಲಿಟಿ ಗೊತ್ತಾಗುತ್ತೆ, ಹೆಂಗೆ ತೆಗಿತಾರೆ ಅರ್ಥ ಅನ್ನೋದು. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ